ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಹ್, ಇವರೇನು ಬದಲಾಯಿಸಿಬಿಟ್ರೇನು? ಅದಕ್ಕೋಸ್ಕರ ಮೊದಲು ಹಿಂದೆ ಸರಿಯಾಗಿತ್ತು. ನೀವು ಮಾಡಿದರೆ ಮತ್ತೆ ಬರ್ತದೆ. ಇಲ್ಲಿ ಏನೋ ಹೆಚ್ಚು ಕಮ್ಮಿ ಮಾಡಿದ್ದಾರೆ. ಯಾವುದು ಗೊತ್ತಿಲ್ಲವೋ ತಿಳ್ಕೊಂಡು ಮಾಡಲ್ಲ. ಜನರು ಏನು ಮಾಡ್ತಾರೆ? ಏನಪ್ಪ ಮಾಡು, ಏನು ಮಾಡ್ತೀವೋ ಮಾಡು, ನೀವೇನು ಮಾಡಬೇಕೋ ಮಾಡು. ಒಂದು ವಿಷಯ ನಮಗೆ ಗೊತ್ತಿಲ್ಲ ವಸ್ತುವಿದ್ದರೆ ಅದು ಕೇಳಿ ಮುಟ್ಟಬೇಕು. ಅವರೇನು ಹೇಳ್ತಾರೆ? ಏನೋ ಮೈಕ್ ಶಬ್ದ ಕಮ್ಮಿ ಕೇಳಿಸ್ತಿದ್ದರೆ ಏನು ಮಾಡ್ತಾರೆ? ಹೋಗಿ ಯಾವುದೋ ಮುಟ್ಟಿ ಹೆಚ್ಚು ಮಾಡಿಬಿಡ್ತಾರೆ. ಇದೇನಪ್ಪ ಮಾಡಿದ್ದೆ ಅಂದರೆ ಗೊತ್ತಿಲ್ಲ ನನಗೆ. ಇದೇನರ್ಥಪ್ಪ? ಯಾವುದೋ ಮುಟ್ಟಿ ಹೆಚ್ಚು ಮಾಡೋದು ಅದು ಮಾತ್ರ ಗೊತ್ತಾ? మరి ಗೊತ್ತಿಲ್ಲದೆ ಏಕೆ ಮುಟ್ಟಿದ್ದಿ? ಇನ್ನೊಂದು ಮಾಡ್ತಾನೆ, ಅದು ಬೇಡ ಅಂದರೆ ಇನ್ನೊಂದು ಮಾಡ್ತಾನೆ ಅಥವಾ ಏನೇನು ಮಾಡಿಬಿಡ್ತಾನೆ 4-6. ಇದೆಲ್ಲ ಏಕೆ ಮಾಡಿದ್ವಿ ಅಂದರೆ ನನಗೆ ಗೊತ್ತಿಲ್ಲ. ಈ ಮಾತಿಗೆ ಏನಪ್ಪ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲದೆ ಮೊದಲು ಏನು ಮುಟ್ಟಿದ್ದರೆ ಏನು ಮಾಡಿದ್ದರೆ ಏನಾಗುತ್ತದೆ ಎಂದು ತಿಳ್ಕೊಂಡು ಮುಟ್ತಾರೋ, ಮುಟ್ಟಿದ ನಂತರ ಏನಾದರೂ ಹಾಳಾದರೆ ನನಗೆ ಗೊತ್ತಿಲ್ಲ. ಜನರು ಹೇಳ್ತಾರೆ ಅವ್ರಿಗೆ ಗೊತ್ತಿಲ್ಲ, ಪಾಪ ಬಿಡಿ, ಅವ್ರಿಗೆ ಗೊತ್ತಿಲ್ಲ. ಓಹೋ, ಗೊತ್ತಿಲ್ಲದೆ ಮಾತ್ರ ಏನೋ ಮಾಡಿಬಿಡ್ಬೋದಾ? ಮಾಡಿ ಹಾಳಾದ ನಂತರ ಏನೋ ತೊಂದರೆ ಆದ ನಂತರ ಅವರ ಪ್ರಾಣ ಹೋದ ನಂತರ ಅವರಿಗೆ ಗೊತ್ತಿಲ್ಲ. ಈ ಕಾಲದಲ್ಲಿ ಎಲ್ಲರೂ ಹೀಗೆ ಆಗಿಬಿಡ್ತಾ ಇದ್ದಾರೆ. ಆಧುನಿಕ ವಿದ್ಯಾವಂತರು ಎಷ್ಟು ಯಾವುದು ಗೊತ್ತಿಲ್ಲದಿದ್ದರೂ ಏನೇನೋ ಮುಟ್ಟಿಬಿಡು, ಏನೋ ಹಾಳು ಮಾಡಿಬಿಡು, ನಂತರ ನನಗೆ ಗೊತ್ತಿಲ್ಲ ಎಂದು ಹೇಳಿ. ಅವ್ರಿಗೆ ಗೊತ್ತಿಲ್ಲದೆ ಏಕೆ ಮುಟ್ಟುವುದು? ಕೇಳಬೇಕಿತ್ತು. ಹಾಗೆ ಏನೇನೋ ಮಾಡಿಬಿಡ್ತಾರೆ, ಅದು ಹಾಕ್ತದೆ. ಇದು ಕೆಲಸ ಮಾಡ್ತಾ ಇದೆಯಾ? ಓಕೆ, ಕೇಳಿಸ್ತಾ ಇದ್ದರೆ ಸಾಕು. ಆಯಿತು. ವೈಶಂಪಾಯನ ಉವಾಚ. ವೈಶಂಪಾಯನ ಹೇಳಿದ್ದಾನೆ ಏನೆಂದು, ಅಲ್ಲಿರುವ ಪಾಂಡವರು ಏಕಚಕ್ರಾಪುರದಲ್ಲಿದ್ದುಕೊಂಡು ಬಕಾಸುರ ವಧಾನಂತರ ತಮ್ಮ ಕೆಲಸ ತಾವು ಮಾಡಿಕೊಳ್ತಾ ಇದ್ದಾರೆ. ತನ್ನ ನಿತ್ಯ ಅನುಷ್ಠಾನ, ಭಿಕ್ಷಾ ಮಾಡಿಕೊಳ್ಳುವುದು, ಅನುಷ್ಠಾನ ಮಾಡುವುದು, ಜೀವಿಸುವುದು. ಕಳ್ಳತನ ಮಾಡಬಹುದೇ? ಏಕೆ ಮಾಡಲಿಲ್ಲ? ಭೀಮನಿಗಷ್ಟು ಪರಾಕ್ರಮ ಇದೆ ಅಲ್ಲವೇ? ಯಾರನ್ನು ಹೆದರಿಸಿ ಹಣ ತಗೊಂಡರೂ ಬೇಕಾದಷ್ಟು ಬರುತ್ತಿತ್ತು. ಒಂದು ಒಳ್ಳೆಯ ಮನೆ ಮಾಡ್ಕೊಂಡು ಎಲ್ಲಾದರೂ ಇರ್ಬೋದು. ಮಾಡೋಕ್ಕಾಗಲ್ಲವ? ಏಕೆ ಮಾಡಲಿಲ್ಲ? ಯಾರಿಗೆ ಗೊತ್ತಿಲ್ಲದಂತೆ ಭಿಕ್ಷೆ ಮಾಡಿಕೊಳ್ತಾ ಜೀವಿಸ್ತಾ ಇದ್ದಾರೆ. ಮತ್ತೆ ಯಾರಿಗಾದರೂ ತೊಂದರೆ ಆದರೆ ಹೋಗಿ ರಾಕ್ಷಸನನ್ನು ಸಂಹಾರ ಮಾಡಿ ಲೋಕಕ್ಕೆ ಅನುಗ್ರಹ ಮಾಡಿದ್ದಾರೆ. ಅದೇ ಶಕ್ತಿಯಿಂದ ಇನ್ನೇನಾದರೂ ಮಾಡಬಹುದು, ಮಾಡಲಿಲ್ಲ. ಇದು ಧರ್ಮ ರಕ್ಷಣಾ ಅಂದರೆ ತಮ್ಮ ಕಡೆ ಇರುವ ಶಕ್ತಿಯನ್ನು ಇನ್ನೊಬ್ಬರಿಗಿಂತ ಹೆಚ್ಚು ಶಕ್ತಿ ಇದ್ದರೂ ಅದನ್ನು ಸದ್ವಿನಿಯೋಗ ಲೋಕೋಪಕಾರಕ್ಕೆ ಬಳಸಬೇಕು. ಲೋಕೋಪಕಾರ ಆಗಲ್ಲ ಅಂದರೆ ತಮಗೆ ಅಪಮಾನವಾಗಿದ್ದರೂ ಶಕ್ತಿ ಬಳಸಲ್ಲ. ಅಪಮಾನವಾಗಿದ್ದರೂ ಸಹಿಸಿಕೊಂಡರೆ ಹೊರತು ತಮ್ಮ ಶಕ್ತಿಯನ್ನು ಅವರಿಗಿಂತ ಹೆಚ್ಚೇ ಇದೆ, ಬೇಕಂದರೆ ಅವನನ್ನೇ ಸಾಯಿಸಬಹುದು. ಆದರೂ ಇದು ಧರ್ಮ ಅಲ್ಲ ಅಂದರೆ ಅವರು ಅಪಮಾನ ಮಾಡಿದರೂ ಹಾಗೆ ಸಹಿಸಿಕೊಂಡರು. ಸಮರ್ಥರಾಗಿದ್ದರೂ ಯೋಗ್ಯರಾಗಿದ್ದರೂ
ದುರುಪಯೋಗ ಮಾಡಲಿಲ್ಲ, ಸಹಿಸಿಕೊಂಡರು. ಆದರೆ ತಮ್ಮ ಶಕ್ತಿಯಿಂದ ಇನ್ನೊಬ್ಬರಿಗೆ ಉಪಕಾರವಾಗಲಿ ಅದು ಮಾತ್ರ ಎಲ್ಲಿ ಅವಕಾಶವೋ ಅಲ್ಲಿ ಬಳಸ್ತಾ ಇದ್ದರು. ಇದು ಧರ್ಮ. ಪಾಂಡವರಿಗೆ ಇದು ಮತ್ತೆ ಮತ್ತೆ ಏಕೆ ಹೇಳಬೇಕಾಗ್ತಾ ಇದೆ ಅಂದರೆ, ಈ ಕಾಲದವರಿಗೆ ದುರ್ಯೋಧನ ಕರ್ಣನಲ್ಲೇ ಕರೆಕ್ಟ್ ಆಗಿದ್ದಾನೆ, ಪಾಂಡವರೇ ತಪ್ಪು 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 ಎನಿಸುತ್ತಾ ಇದೆ. ಏಕೆ ಅನಿಸುವುದೇನಿಲ್ಲ, ಮೊದಲೇ ದ್ವೇಷ, ಹಿಂದೂಗಳ ಮೇಲೆ ದ್ವೇಷ, ಅಕಾರಣ ದ್ವೇಷ. ಮೊದಲೇ ತೀರ್ಮಾನ ಮಾಡಿಕೊಂಡರು, ನಿಮಗೆ ಯಾರು ಇಷ್ಟವರೋ ಅವರನ್ನು ಕೆಟ್ಟರೆಂದು ಹೇಳಬೇಕು. ಮೊದಲೇ ಅವರು ಯಾರು ಎಂದು ನೋಡಬೇಕಾಗಿಲ್ಲ, ನೋಡುವಕ್ಕೆ ಮುಂಚೆನೇ ನೀವು ಯಾರನ್ನು ಆದರ್ಶವಾಗಿ ನೋಡ್ತೀರೋ ಅವರನ್ನು ನಾವು ಮೊದಲೇ ಕೆಟ್ಟವೆಂದು ಹೇಳಬೇಕು ಎಂದು ಇಲ್ಲಿಂದ ತೀರ್ಮಾನ ಮಾಡಿಕೊಂಡೇ ಹೊರಟಿದ್ದ ಮನೆಯಿಂದ ಅಲ್ಲಿ ಮೊದಲೇ ನಿಶ್ಚಯ ಮಾಡಿಕೊಂಡು ಬಂದ. ಈಗ ನಿಮ್ಮನ್ನು ಕೆಟ್ಟವೆಂದು ತೋರಿಸಬೇಕು. ನೋಡಿ ಕೆಟ್ಟದೆಂದು ಹೇಳ್ತಾ ಇದ್ದೀವ ಅಲ್ಲ, ಮೊದಲೇ ನಾವು ಕೆಟ್ಟ ಎಂದು ಹೇಳಬೇಕೆಂದು ನಿಶ್ಚಯ ಮಾಡಿಕೊಂಡು ಬಂದ. ಈಗ ಏನೇ ಕಂಡು ಬರಲದು ಕೆಟ್ಟ 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 100 ಸಲ ಹೇಳ್ತಾನೆ. ಈಗ ಇಲ್ಲದಿದ್ದರೆ ಏನೋ ಇಲ್ಲದೇ ಸಲ್ಲದೆ ಆರೋಪಣ ಮಾಡ್ತಾನೆ. ಜನರೆಲ್ಲ ಅಯ್ಯೋ ಎಲ್ಲರೂ ಹೇಳ್ತಾ ಇದ್ದಾರೆ ಕೆಟ್ಟವೇನೋ ಅಂದ್ಕೊಳ್ತಾರೆ. ಹಾಗೆ ಆಗಿಬಿಟ್ಟಿದೆ. ಇದು ಆಧುನಿಕ ಕ್ರಿಸ್ತು ಜನರು ಪ್ರಪಂಚದಲ್ಲಿ ಯಾವ ದೇಶಕ್ಕೆ ಹೋದರೂ ಮಾಡಿದ್ದ ಈ ದುಷ್ಟತನ. ಮುಸಲ್ಮಾನರು ಯಾವ ದೇಶಕ್ಕೆ ಹೋಗಲಿ ಕಳ್ಳರ ಹಾಗೆ ದೋಚಿಕೊಂಡರೂ ನಾಶ ಮಾಡಿದ್ದಾರೆ. ಕ್ರಿಸ್ತು ಜನರು ಸ್ವಲ್ಪ ಸಿಹಿಯಾಗಿ ಮಾತಾಡಿ ದೋಚಿಕೊಂಡರು, ಅಷ್ಟೇ ವ್ಯತ್ಯಾಸ. ಅವರೇನೋ ಗುಂಡಾಗಳ ಹಾಗೆ ದೋಚಿಕೊಂಡರು, ಇವರು ಸಿಹಿಯಾಗಿ ಮಾತಾಡಿ ದೋಚಿಕೊಂಡರು, ನಾಶ ಮಾಡಿದ್ದಾರೆ. ನಿಮ್ಮ ಕೈಯಿಂದಲೇ ಮಾಡಿಸಿದ್ದಾರೆ, ಅಷ್ಟೇ ವ್ಯತ್ಯಾಸ. ಇಬ್ಬರೂ ಮಾಡಿದ್ದು ಅದೇ ದುಷ್ಟಬುದ್ಧಿ. ಯಾರು ಏನಿದ್ದಾರೋ ನಿಜವಾಗಿ ಹೇಳುವುದು ಬೇಕು. ಇನ್ನು ಮುಚ್ಚಿಗಿಚ್ಚಿ ಎಲ್ಲ ಒಂದು ಎಂದು ಹೇಳುವ ಕಾಲ ಹೋಯಿತು. ಇನ್ನು ಎಷ್ಟು ದಿವಸ ಬದುಕುತ್ತೀರಿ ಎಲ್ಲ ಒಂದು ಎಂದು ದುಷ್ಟರನ್ನು, ಇಡೀ ಪ್ರಪಂಚವನ್ನು ನಾಶ ಮಾಡಿದ್ದೇ 2 ಮತಗಳು. ಎಲ್ಲೇ ಹೋಗಲಿ ಸರ್ವನಾಶ ಮಾಡಿದ್ದು ಈ 2 ಮತಗಳು. ಇವರಿಬ್ಬರು ಇರುವರು ದುಷ್ಟರು, ರಾಕ್ಷಸರು. ಎಲ್ಲೇ ಹೋಗಲಿ ಇಡೀ ಪ್ರಪಂಚ ನಾಶ ಮಾಡಿದ್ದು ಇವರಿಬ್ಬರೇ. ಆದ್ದರಿಂದ ಇಲ್ಲಿ ಪಾಂಡವರು ನೋಡಿ ಅಲ್ಲಿರುವಾಗ ಅಷ್ಟೇ ತಮ್ಮ ಮಾಡುತ್ತಾ ಇದ್ದಾರೆ. ಈಗ ಈ ಸ್ವಲ್ಪ ಇವರ ಪಕ್ಕ ಕುರಿತು ಹೇಳ್ತಾನೆ. ಆ ಮನೆಯಲ್ಲಿರುವ ಬ್ರಾಹ್ಮಣರು ಅತಿಥಿ ಸತ್ಕಾರ ಮಾಡುತ್ತಿದ್ದರು. ನಿನ್ನೆ ಈ ಅತಿಥಿ ಕುರಿತೇ ಹೆಚ್ಚು ಹೇಳಿದ್ದೇವೆ ಅಲ್ಲವೇ? ಪ್ರತಿಶ್ರಯಾರ್ಥಂ ತದ್ವೇಷ ಬ್ರಾಹ್ಮಣಸ್ಯ ಜಗಾಮಹನ್ ತತಃ ಕತಿಪಯಾಹಸ್ಯ ಬ್ರಾಹ್ಮಣ ಸಂಶಿತವ್ರತಃ. ಒಬ್ಬ ಬ್ರಾಹ್ಮಣನು ಬಂದನಂತೆ, ಸಂಶಿತವ್ರತಃ, ಅತ್ಯಂತ ಕಠೋರ ತಪಸ್ವಿಗಳು. ಅವರು ಎಲ್ಲಿ ಹೋದರೂ ತಮ್ಮ ತಪಸ್ಸು ತಮ್ಮ ಜೊತೆಗೆ ಇರುತ್ತದೆ. ನಾವು ಜನರು ನೋಡಿ ಮನೆಯಲ್ಲಿರುವಾಗ ಕೆಲವು ನಿಯಮಗಳು ಆಚಾರಗಳು ಪಾಲಿಸ್ಕೊಳ್ತೀವಿ, ಬೇರೆ ಕಡೆ ಹೋದರೆ ಭೋಗಗಳು ಹೆಚ್ಚಾಗಿ ಬಿಡ್ತಾ ಇದೆ. ಇದು ಪದ್ಧತಿ. ನಮ್ಮ ಭಾರತೀಯರು ಭಾರತ ದೇಶದಲ್ಲಿರುವಾಗ ಕೆಲವು ನಿಯಮಗಳು ಆಚಾರಗಳು ಪಾಲಿಸ್ತಾರೆ. ಅಮೆರಿಕಕ್ಕೂ ಹೋದರೆ ಇದೇ ಚಾನ್ಸು ಸಿಕ್ಕಿತು ಎಂದು ಏನಾದರೂ ಕುಡಿಯು, ಏನಾದರೂ ತಿನ್ನು, ಎಲ್ಲ ಕೆಟ್ಟ ಕೆಲಸ. ಏಕೆಂದರೆ ಇಲ್ಲಿ ನಮ್ಮ ಭಾರತೀಯರು ನೋಡ್ತಾರೆ, ಇದೇನಪ್ಪ ಹೀಗೆ ಮಾಡ್ತಾ ಇದ್ದೀವಿ ಎಂದು ನಗುತ್ತಾರೆ. ಅಲ್ಲಿದ್ದರೆ ಯಾರು ನೋಡಲ್ಲವಲ್ಲ, ಏನಾದರೂ ಮಾಡು. ಜನರು, ಸಾಮಾನ್ಯ ಜನರು ಇನ್ನೊಬ್ಬರನ್ನು ನೋಡಿ ಹೆದರುಕೊಂಡು ನನ್ನನ್ನು ತಪ್ಪು ತಿಳ್ಕೊಳ್ತಾರೆಂದೇ ನಿಗ್ರಹದಲ್ಲಿರುತ್ತಾರೆ, ತಪ್ಪು ಕೆಲಸ ಮಾಡಲ್ಲ. ನಿಜವಾದ ಸಜ್ಜನರು ಪೂರ್ವಕಾಲದಲ್ಲಿ ಧರ್ಮ ಅಂದರೆ ಇನ್ನೊಬ್ಬರು ನೋಡಲಕ್ಕಲ್ಲ, ನಾನು ದೀಕ್ಷೆ ತಗೊಂಡು ಇದು ಮಾಡ್ತೀನಿ ಎಂದು ನಿಶ್ಚಯ ಮಾಡಿಕೊಳ್ತಾನೆ. ಈಗ ಯಾರು ನೋಡಲಿ ಬಿಡಲಿ, ನಾನು ಇದು ಮಾಡಬೇಕಂದ್ರೆ ಇದೇ ಮಾಡ್ತೀನಿ, ಇದು ಮಾಡಬಾರದಂದರೆ ನಾನು ಮಾಡಲ್ಲ. ಎಲ್ಲೇ ಹೋಗಲಿ, ಯಾರೇ ನೋಡಲಿ, ಯಾರು ನೋಡದಿರಲಿ. ಎಲ್ಲೋ ಹೋದಾಗ ಇದೇನು ಅಂದರೆ ಅವ್ರು ಹೇಳ್ತಾನೆ, ಅಯ್ಯೋ ಇದು ಈಗಲೂ ಕಷ್ಟ ಇದೆಪ್ಪ, ಈಗ ಮಾಡುವುದೇನು ಅಂದರೆ ಅದೇನಪ್ಪ ಪರವಾಗಿಲ್ಲ, ಅದೇ ಮಾಡಿಬಿಡು ಅಂತ ಹೇಳಿಬಿಡ್ತಾನೆ. ಅದು ತಪ್ಪಲ್ಲವೇ ಅಂದರೆ ಯಾರು ನೋಡ್ತಾ ಇದ್ದಾರಪ್ಪ, ಯಾರೆಲ್ಲ ಮಾಡು ಅಂದರೆ ಇನ್ನೊಬ್ಬರು ನೋಡಲಕ್ಕೆ ಧರ್ಮ ಆಚರಿಸುವುದು, ಇಲ್ಲದಿದ್ದರೆ ಅಧರ್ಮನ ಮಾಡುವುದು. ಆದರೆ ಅದಕ್ಕೋಸ್ಕರ ಸಮಾಜಕ್ಕೆ ತೋರಿಸುವುದಕ್ಕೆ ಧರ್ಮ ಅಲ್ಲ, ತನ್ನ ನಿಯಮ. ತಮಗೆ ದೀಕ್ಷೆ ತಗೊಂಡಿದ್ದೀವಿ ಗುರುವಿನಿಂದ, ಭಗವಂತನ ಸಾಕ್ಷಿಯಿಂದ ನಾನು ಈ ನಿಯಮ ತಗೊಂಡೆ. ಈಗ ನಾನು ಎಲ್ಲೇ ಇರಲಿ, ಪ್ರೈವೇಟ್ ಇರಲಿ, ಎಲ್ಲರ ಎದುರಾಗಿರಲಿ, ಒಂಟಿಯಾಗಿರಲಿ, ಇದೇ ಮಾಡ್ತೀನಿ. ಎಲ್ಲೇ ಹೋಗಲಿ, ಸ್ವದೇಶ ಇರಲಿ, ವಿದೇಶ ಇರಲಿ, ಎಲ್ಲಿ ಆಕರ್ಷಣೆಗಳು ನಮ್ಮ ದೇಶ, ಇದು ನಮ್ಮ ನಿಯಮ ಅಲ್ಲ, ನಾನು ಮಾಡಲ್ಲ. ನಮ್ಮ ಜನರು ಇಲ್ಲಿರುವಾಗ ಎಲ್ಲ ಸಜ್ಜನರ ಹಾಗೆ ಇದ್ದು ವಿದೇಶಕ್ಕೆ ಹೋದರೆ ಎಲ್ಲದೂ ಮಾಡಿಬಿಡ್ತಾರೆ. ಮತ್ತು ಭಾರತ ದೇಶಕ್ಕೆ ಬಂದರೆ ಮತ್ತೆ ಎಲ್ಲರ ಹಾಗೆ ಏನೋ ಮಾಡಿ ಇಟ್ಕೊಂಡು ಎಲ್ಲ ಮಾಡ್ತಾರೆ. ಇದೇನಪ್ಪ ಬುದ್ಧಿ ಅಂದರೆ ಇವರಿಗೆ ನಮ್ಮ ಶಾಸ್ತ್ರ ಹೇಳಿದ್ದು
ದೀಕ್ಷಾ, ಸದ್ಗುಣಗಳೆಂಬುದು, ತಪಸ್ಸು ಎಂಬುದು, ಆಚಾರಗಳೆಂಬುದು ನಮ್ಮ ವ್ಯಕ್ತಿಗತ ದೀಕ್ಷಾ. ಭಗವಂತನ ಸಾಕ್ಷಿ ಗುರುಗಳು ಕೊಡ್ತಾರೆ. ನೀವು ಮಿಕ್ಕ ಜನರು ಸಮಾಜ ನೋಡಲಿ ಬಿಡಲಿ, ಭಗವಂತ ನೋಡ್ತಾನೆ, ಗೊತ್ತಾಗ್ತದೆ. ನಿಮ್ಮ ಅಂತರಾತ್ಮಕ್ಕೆ ಗೊತ್ತು. ಚಿತ್ರಗುಪ್ತ ಅಂದರೆ ನಿಮ್ಮ ಅಂತರಾತ್ಮನೇ ಚಿತ್ರಗುಪ್ತ. ನಿಮ್ಮ ಅಂತರಾತ್ಮಕ್ಕೆ ಗೊತ್ತಾ? ನೀವೇನು ಹೇಳ್ತಾರೆ? ಅಂತರಾತ್ಮನೇ ಹೇಳ್ತಾರೆ. ತಪ್ಪೋ ಒಪ್ಪೋ ನೀವು ಏನು ಮಾಡಿದ್ದೀರೋ ಎಲ್ಲರಿಗೂ ಮುಚ್ಚಿದ್ದರೂ ಬಚ್ಚಿದ್ದರೂ ಒಳಗೆ ಗೊತ್ತಾಗ್ತದೆ ಅಲ್ಲವ ನಿಮ್ಮ ಅಂತಸ್ಸಾಕ್ಷಿಗೆ. ಹಾಗೂ ಅದೇ ಚಿತ್ರಗುಪ್ತ. ಚಿತ್ರಗುಪ್ತ ಅಂದರೆ ಯಾರು? ನಿಮ್ಮ ಅಂತಸ್ಸಾಕ್ಷಿ ಚಿತ್ರಗುಪ್ತ. ಅವನಿಗೆ ಗೊತ್ತಿದೆ ಅಲ್ಲವೇ? ಅಷ್ಟೇ, ಅವನಿಗೆ ಗೊತ್ತು. ಆದ್ದರಿಂದ ಆ ಚಿತ್ರಗುಪ್ತ ಅಲ್ಲಿ ಅದನ್ನು ಬರೆದಿಡ್ತಾನೆ. ಅವ್ರಿಗೆ ಹೇಗೆ ಗೊತ್ತಾಗ್ತದೆ ಅಂದರೆ ಗೊತ್ತಿರುತ್ತದೆ. ಇವರು ಅಂದ್ಕೊಳ್ತಾರೆ ಯಾರು ನೋಡುತ್ತಾ ಇಲ್ಲವಲ್ಲ. ನಿನ್ನ ಮನಸ್ಸಿನ ಹಿಂದೆ ಒಂದು ಸಾಕ್ಷಿ ಇದೆ, ಅದಕ್ಕೆ ಗೊತ್ತಾಗ್ತದೆ. ನೀವು ಮುಚ್ಚಿದ್ದರೂ ಅದಕ್ಕೆ ಗೊತ್ತಾಗ್ತದೆ. ಆದ್ದರಿಂದ ಪೂರ್ವಕಾಲದವರು ನಮಗೆ ಮೊದಲಿನಿಂದ ಅದೇ ಹೇಳಿದ್ದಾರೆ, ಇದು ನಿಯಮ, ನೀವು ದೀಕ್ಷೆ ತಗೊಂಡಿದ್ದೀವಿ ಮಾಡು ಅಷ್ಟೇ. ಇನ್ನೊಬ್ಬರು ನೋಡ್ತಾ ಇದ್ದದಕ್ಕೆ ಸಂಬಂಧವಿಲ್ಲ. ಈ ಕಾಲದವೆಲ್ಲ ಅವ್ರು ನೋಡ್ತಾ ಇದ್ದರೆ ಮುಂದೆ ಮಾಡೋದು, ಅವ್ರು ನೋಡದಿದ್ದರೆ ಇನ್ನೊಂದು ಮಾಡು, ಇದೇ ಅಭ್ಯಾಸ ಮಾಡಿಬಿಟ್ಟರು. ಈ ಜನರನ್ನು ನೋಡಿದ್ರೆ ನನಗೆ ಆಶ್ಚರ್ಯವಾಗ್ತದೆ. ಇದು ಏನು ಸಮಾಜ, ಇವರು ಏನು ಮನುಷ್ಯರು, ಹೀಗಿರ್ತಾರ? ನನಗೆ ಆಶ್ಚರ್ಯವಾಗ್ತದೆ. ಯಾರು ನೋಡಲಿ ಬಿಡಲಿ, ನಮ್ಮ ನಿಯಮ ನಮ್ಮದು. ನಾವು ಎಲ್ಲೇ ಇರಲಿ, ಯಾರು ನೋಡ್ತಾ ಇಲ್ಲ ಅಂದರೆ ಅದೇ ಮಾಡುವುದು, ನೋಡಿದ್ದರೂ ಅದೇ ಮಾಡುವುದು, ಅವರ ಕಡೆ ನೋಡುವುದಿಲ್ಲ. ನಮ್ಮದನ್ನ ಪಾಡಿಗೆ ನಾವು ಮಾಡ್ತಾನೆ ಇರ್ತೀವಿ ಅಷ್ಟೇ. ಅಂದರೆ ಇದು ಅದಕ್ಕೋಸ್ಕರ ಪೂರ್ವಕಾಲದಲ್ಲಿ ಯಾರು ಶಾಸ್ತ್ರ ನಿಯಮ, ಭಗವಂತನ ಸಾಕ್ಷಿಯಾಗಿ ನಾವು ತಗೊಂಡಿರುವ, ಅದಕ್ಕೋಸ್ಕರ ಹೇಳ್ತೀವಲ್ಲ ಅಗ್ನಿ ಸಾಕ್ಷಿ ಹೇಳ್ತೀವಿ. ಅಗ್ನಿ ಅಂದರೆ ದೇವತಾ. ಅಗ್ನಿ ಅಂದರೆ ಯಾರು? ಸೂರ್ಯ, ಚಂದ್ರ, ಬೆಳಕು, ಇದು ಸಾಕ್ಷಿ. ಸೂರ್ಯನ ಸಾಕ್ಷಿ, ಚಂದ್ರ ಸಾಕ್ಷಿ, ಅಗ್ನಿ ಸಾಕ್ಷಿ, ಮೂರೇ ಮೂರು. ನಾವು ಯಾವುದೇ ಮಾಡಲಿ ಬೆಳಕಿನಲ್ಲಿ ಮಾಡ್ತೀವ? ಹೌದು. ಸೂರ್ಯನ ಬೆಳಕು, ಚಂದ್ರನ ಬೆಳಕು, ಅಗ್ನಿ ಬೆಳಕು. ಈ ಬೆಳಕೆಂಬುದು ನಿಮ್ಮ ಅಂತಸ್ಸಾಕ್ಷಿಗೆ ಪ್ರತೀಕ. ನಿಜವಾದ ಸಾಕ್ಷಿ ನಿಮ್ಮ ಆತ್ಮೆ, ನಿಮ್ಮ ಒಳಗಿನ ಆತ್ಮ. ಈ ಜೀವಾತ್ಮ ಅಲ್ಲ, ಜೀವನಿಗೆ ಹಿಂದೆ ಸಾಕ್ಷಿ ಇದ್ದಾನೆ, ಆ ಆತ್ಮ ಸಾಕ್ಷಿ. ಆ ಆತ್ಮ ಸಾಕ್ಷಿ ನೀವು ಎಲ್ಲಿದ್ದರೂ ಅದು ಮಾತ್ರ ಅಲ್ಲದು ಮಲಗಲ್ಲ. ಜೀವ ಮಲಗಿದ್ದರೂ ಅದು ಮಲಗಲ್ಲ. ಸುಷುಪ್ತಿಯಲ್ಲಿಯೂ ತನ್ನಿದ್ದೆಯಲ್ಲೂ ಇರುತ್ತದೆ ಅಂತರಾತ್ಮ, ಚೈತನ್ಯಾತ್ಮ. ಅದಕ್ಕೆ ಗೊತ್ತು. ಆದ್ದರಿಂದ ಆ ಆತ್ಮನನ್ನು ಮುಚ್ಚಿದ್ದರೆ ಯಾರು ನೋಡ್ತಾ ಇದ್ದಾರೆ ಅಂದರೆ ರಾಕ್ಷಸನಾಗ್ತಾನೆ. ನೋಡಿ, ಯಾರೇ ಆಗಲಿ, ಯಾರು ನೋಡ್ತಾ ಇಲ್ಲವಲ್ಲ ಅಂದರೆ ಅವನು ಅವಶ್ಯವಾಗಿ ರಾಕ್ಷಸನೇ ಆಗ್ತಾನೆ. ನೋಡ್ಕೊ, ನೀವು ಬೇಕಾದರೆ ಪರೀಕ್ಷೆ ಮಾಡಿ ನೋಡ್ಕೊ. ಯಾರು ನಾನು ಪ್ರತಿಜ್ಞೆ ಮಾಡಿದೆ, ದೀಕ್ಷೆ ತಗೊಂಡೆ, ನಾನು ಮಾಡಿದ್ದರೆ ತಪ್ಪು ಎಂದು ನಿಮ್ಮ ಮನಸ್ಸು ಕನಸಿದ್ದರೆ, ಯಾವುದು ನಿಮಗೆ ಹೇಳುತ್ತದೋ ಇದು ನಾನು ದೀಕ್ಷೆ ತಗೊಂಡೆ, ನಾನಿದು ಮಾಡಬಾರದು, ಈಗ ಇದು ಮಾಡಬೇಕು ಎಂದು ಒಪ್ಪಿಕೊಂಡೆ, ಈಗ ನನ್ನದೇ ಮಾಡ್ತೀನಿ ಅಂದರೆ ಯಾರಿಗೆ ಹೇಳ್ತಾ ಇದ್ದೀವಪ್ಪ? ಯಾರಿಲ್ಲ. ಯಾವುದೋ ನಮ್ಮ ಹೃದಯ ಅಂತರಾತ್ಮ ಹೇಳುತ್ತಾ ಇದೆ, ಅದಕ್ಕೆ ಭಗವಂತ ಕೇಳ್ತಾ ಇದೆ. ಅವರನ್ನು ಇಟ್ಟುಕೊಂಡು ನಾನು ಬದುಕುತ್ತಾ ಇದ್ದೇನೆ, ಅದು ನಿಮಗೆ ಮಾರ್ಗದರ್ಶನ. ಅದು ಮಾರ್ಗದರ್ಶನ, ಅದು ದೇವತಾ, ಅದೇ ರಕ್ಷಣೆ. ಅದು ಇಟ್ಕೋ, ಅದು ಗೊತ್ತಾಗ್ತದೆ. ಅದು ಇಟ್ಕೊಂಡು ಬದುಕುವವರು ಸಮಾಜದಲ್ಲಿ ಯಾರಿಗೂ ಹೆದರಲ್ಲ, ಅದಕ್ಕನುಗುಣವಾಗಿ ನಡ್ಕೊಳ್ತಾರೆ. ಅವರು ಸಜ್ಜನರು, ಅವರು ಧರ್ಮಾತ್ಮರು. ಅಂಥವರನ್ನೇ ತಪಸ್ವಿಗಳು ಹೇಳಿದ್ದಾರೆ. ಪೂರ್ವಕಾಲದಲ್ಲಿ ಅದೇ ಇತ್ತು, ಅದೇ ದೀಕ್ಷಾ. ಈಗ ಅದು ಹೋಯಿತು, ಎಲ್ಲ ಇನ್ನೊಬ್ಬರು ನೋಡೋದೆ. ಸಮಾಜ ಏನು ತಿಳ್ಕೊಳ್ತದೆ? ಅವ್ರು ನೋಡ್ತಾ ಇದ್ದಾರಾ? ಕ್ಯಾಮರಾ ಇದೆಯಾ? CCTV ಕ್ಯಾಮರಾಗಳು. ಏಕೆ ಅಂದರೆ ನಾನು ಏನು ತಪ್ಪು ಮಾಡಿದರೆ ಅದು CCTV ಹೇಳ್ತದೆ. ಇನ್ನೂ ಕೆಲವರು ಬುದ್ಧಿವಂತರಾದ CCTV ಒಡೆದು ಹಾಕಿ ಮಾಡು ಎಂದು ಹೇಳಿದ. ಅಥವಾ ಮುಖಕ್ಕೇನಾದರೂ ಮುಚ್ಚಿಕೊಂಡು ಹಾಕು, ಮುಖವನ್ನು ಮುಚ್ಚಿಕೊಂಡು ಏನಾದರೂ ಮಾಡೋರು ಗೊತ್ತೇ ಆಗಲ್ಲ. CCTV ಮುಖ ನೋಡಿದ್ದರೂ ಮುಖ ಇದೆ, ಅವ್ರು ಯಾರೋ ಗೊತ್ತಾಗಲ್ಲ, ಏನೋ ಮಾಡಿ ಹೋಗ್ತಾನೆ ಅಲ್ಲ. ಅಂದರೆ ಇನ್ನೊಬ್ಬರಿಗೋಸ್ಕರ ಮಾಡುವವರು ಅತ್ಯಂತ ಪಾಮರ ಜನರು, ಲೌಕಿಕರು, ಇನ್ನೊಬ್ಬರಲ್ಲ. ಆದ್ದರಿಂದ ನಿಮಗೆ ಪೊಲೀಸ್ ಬೇಕಾ? ಹೆಜ್ಜೆ ಹೆಜ್ಜೆಯಲ್ಲಿ ನಿಮ್ಮ ಅಂತರಾತ್ಮನೇ ನಿಮಗೆ ಪೊಲೀಸ್. ಅದಕ್ಕಿಂತ ದೊಡ್ಡ ಪೊಲೀಸ್ ಬೇಕಾ? ನಿಮ್ಮ ಅಂತರಾತ್ಮ ಇದೆ, ಅದೇ ನಿಮ್ಮನ್ನು ಚೆಕ್ ಮಾಡ್ತದೆ, ಕಂಟ್ರೋಲ್ ಮಾಡ್ತದೆ, ಮಾರ್ಗದರ್ಶನ ಮಾಡ್ತದೆ. ಅದೇ ಗುರು, ಅದೇ ಯಮರಾಜ. ಪೊಲೀಸ್ ಅಂದರೆ ಯಮರಾಜ. ದೇವರ ಪೊಲೀಸು ಯಮರಾಜ, ಲೌಕಿಕ ಪೊಲೀಸು ಈ ಪೊಲೀಸು. ದೇವರ ಪೊಲೀಸನ್ನು ಯಮರಾಜ ಹೇಳಿದ್ದೀವಷ್ಟೇ. ಅವರು ದೇವಲೋಕ ಪೊಲೀಸ್ ಅಂತ ಅರ್ಥ. ಯಮರಾಜ ಅಂದರೆ ದೇವಲೋಕ ಪೊಲೀಸ್ ಅಷ್ಟೇ. ಈಗ ನಿಮ್ಮ ಅಂತರಾತ್ಮ ಆಧ್ಯಾತ್ಮಿಕ ಪೊಲೀಸ್. ಅದು ಆದಿದೈವಿಕ, ಇದು ಆದಿಭೌತಿಕ, ಇದು ಆಧ್ಯಾತ್ಮಿಕ, ಮೂರು ಹೇಳ್ತೀವಲ್ಲ. ಇದು ಆದಿಭೌತಿಕ ಪೊಲೀಸ್ ಅಂದರೆ ಸಮಾಜದಲ್ಲಿದ್ದಾನೆ. ಆದಿದೈವಿಕ ಪೊಲೀಸ್ ಅಂದರೆ ಯಮರಾಜ, ಚಿತ್ರಗುಪ್ತ ಅವರೆಲ್ಲರು. ಆಧ್ಯಾತ್ಮಿಕ ಪೊಲೀಸ್ ಅಂದರೆ ನಿಮ್ಮ ಅಂತರ. ಯಾರಿಗೆ ಆಧ್ಯಾತ್ಮಿಕ ಇಲ್ಲವೋ ಆದಿದೈವಿಕನನ್ನು ಹೆದರ್ಕೊಳ್ಳಬೇಕು.
ಅದಕ್ಕೆ ಹೆದರಲ್ಲ ಅಂದರೆ ಲೌಕಿಕ ಪೊಲೀಸ್ ಬೇಕು. ಲೌಕಿಕ ಪೊಲೀಸ್ಗೂ ಹೆದರಲ್ಲ ಅಂದರೆ ಈಗ ಅವರು ಅಸುರನೇ. ಈಗ ಅವ್ರಿಗೆ ಯಾರಿಗೂ ಹೆದರಲ್ಲ. ಯಾರಿಗೂ ಹೆದರ್ತಾನಪ್ಪ? ಯಾರಿಗೂ ಹೆದರಲ್ಲ ಅಂದರೆ ಈಗ ಅಷ್ಟೇ ಅಸುರ. ಯಾರಿಗೂ ಏನು ಹೇಳ್ತಾರೆ? ಹೆದರದಿಲ್ಲದವನು ಅಲ್ಲವೇ? ಯಾರು ಹೆದರಲ್ಲವೋ ಅಂಥವನನ್ನು ಏನು ಹೇಳಬೇಕು? ಅಸುರನೇ, ರಾಕ್ಷಸನೇ. ಇನ್ನೇನು? ಏಕೆಂದರೆ ತನ್ನ ಮೇಲೆ ತನಗೆ ನಿಗ್ರಹವಿಲ್ಲ, ಇನ್ನೊಬ್ಬರು ನೋಡಲೇ ಹೆದರಲ್ಲ. ಏನು ಮಾಡಬೇಕಪ್ಪ? ಆದ್ದರಿಂದ ಏನು ಮಾಡ್ತಾರೆ? ಹೊರಗಿನ ಪೊಲೀಸು ಅತ್ಯಂತ ಪಾಮರನಿಗೆ ಹೊರಗಿನ ಪೊಲೀಸು. ಸ್ವಲ್ಪ ಸಂಸ್ಕಾರವಂತನಿಗೆ ಶಾಸ್ತ್ರ ಹೇಳಿದೆ, ಯಮರಾಜ ಇದ್ದಾನೆ, ಪುಣ್ಯ ಪಾಪಗಳಿವೆ, ಅವನು ಬರ್ಕೊಳ್ತಾನೆ, ನೋಡ್ತಾನೆ ಅಂದು ಆ ನಂಬಿಕೆಯಿಂದ ನಡೆಯುತ್ತಾನೆ. ಅದಕ್ಕಿಂತ ಹೆಚ್ಚಿನನು, ಉತ್ತಮನು, ಸಾತ್ವಿಕನು, ಸಜ್ಜನನಿಗೆ ನಿಮ್ಮ ಅಂತರಾತ್ಮನೇ ದೊಡ್ಡ ಪೊಲೀಸ್. ಈಗ ಯಾರು ಹೇಳಬೇಕಾಗಿಲ್ಲ, ಅದೇ ಹೇಳ್ತದೆ. ಅದು ಯಾರಿಗೆ ನಿಮ್ಮ ಅಂತರಾತ್ಮ ಪೊಲೀಸ್ ಜಾಗೃತವಾಗಿದೆಯೋ, ಜಾಗೃತವಾದಿದೆ ಅಂದರೆ ಅದು ನಿಮಗೆ ನೋಡುತ್ತಾ ಇದೆ ಎಂದು ಅನಿಸುತ್ತದೋ, ಅದನ್ನು ನಾನು ಆಚರಿಸಬೇಕು. ಅದನ್ನು ನಾನು ವಿರೋಧ ಮಾಡಿದ್ದರೆ ಅಯ್ಯೋ ನಾನು ತಪ್ಪು ಮಾಡ್ತಾ ಇದ್ದೇನೆ ನಿಮಗೆ ಅನಿಸಬೇಕು. ಅನಿಸಿದ್ದರೆ ಅತ್ಯಂತ ಉತ್ತಮ ಸಾತ್ವಿಕ. ಅವನು ಎಲ್ಲಿ ಹೋದರೂ ಅವರಿಗೆ ಯಾವ ಪೊಲೀಸ್ ಬೇಕಾಗಿಲ್ಲ, ಅವನ ಕರೆಕ್ಷನ್ ಅವನೇ ಮಾಡ್ಕೊಳ್ಳಿ. ಏನೋ ಅಪ್ಪಿತಪ್ಪಿ ಮಾಡಿದ್ದರೂ ಅವರ ಮನಸ್ಸೇ ಒಪ್ಪಲ್ಲ. ಅಯ್ಯೋ ನಾನು ಈ ತಪ್ಪು ಮಾಡಿದೆ, ಅಯ್ಯೋ ನಾನು ಈ ತಪ್ಪು ಮಾಡಿದೆ. ಅವನೇ ತನ್ನ ಮನಸ್ಸು ತನ್ನನ್ನು ಚುಚ್ಚುತ್ತದೆ. ಅದಕ್ಕೆ ತಡ್ಕೊಳ್ಳೋಕ್ಕಾಗದೆ ಒಂದು ದಿವಸ ಪ್ರಾಯಶ್ಚಿತ್ತ ಮಾಡಿ, ಉಪವಾಸ ಮಾಡಿ, ಇನ್ನೊಂದು ಸ್ನಾನ ಮಾಡಿ, ಇನ್ನೊಂದು ಜಪ ಮಾಡಿ ಮನಸ್ಸಿಗೂ ಸಮಾಧಾನ ಮಾಡಿಕೊಂಡ್ರೆ ಸರಿಯಾಯಿತು ಅಂತ. ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ? ಯಾರು ನೋಡ್ತಾ ಇಲ್ಲ, ಯಾರಲ್ಲ. ಈಗ ನಾನು ಆತ್ಮ ನೋಡ್ತಾ ಇದೆ, ನಾನು ಮಾಡೋಕ್ಕಾಗಲ್ಲ, ನಾನು ಮಾಡಲೇಬೇಕು. ಮತ್ತೊಂದು ಸಲ ಮಾಡಿ ಸ್ನಾನ ಮಾಡಿ ಮತ್ತೆ ಮಾಡಿಕೊಂಡ್ರೆ ಮನಸ್ಸಿಗೂ ಸಮಾಧಾನವಾದರೆ ಸರಿಯಾಯಿತು ಅಂದರೆ ಹೋಗ್ತಾನೆ. ನೋಡಿ, ಈಗ ಇದು ಅಂತರಾತ್ಮ. ಇದು ಇರುವವರೆಗೆ ಎಷ್ಟು ಶುದ್ಧವಾಗಿರುತ್ತಾನೆ ನೋಡಿ. ಅಂಥವರು ಸಾಧುಗಳು ಎಂದು ಹೇಳಿದ್ದಾರೆ. ಅದು ಅಂತರಾತ್ಮ ಜಾಗೃತವಾದರೆ ತಾನು ಶುದ್ಧವಾಗಿರುತ್ತಾನೆ. ಯಾರು ಹೇಳ್ತಾರೆ? ಬೇಕಾಗಿಲ್ಲ, ತನ್ನ ಆತ್ಮನೇ ಹೇಳ್ತಾರೆ. ಅದು ಜಾಗರಣಗೊಳಿಸುವುದು ನಿಜವಾದ ವಿದ್ಯೆ. ವಿದ್ಯೆ ಅಂದರೆ ಪುಸ್ತಕಗಳು ಕಂಠಸ್ಥ ಮಾಡಿ, ಶ್ಲೋಕಗಳು ಕಂಠಸ್ಥ ಮಾಡಿ ಪ್ರವಚನ ಮಾಡಿದ್ದರೆ ಅಲ್ಲ. ಗುರುಕುಲದಲ್ಲಿ ಗುರು ಸನ್ನಿಧಿಯಲ್ಲಿ ಏನು ಕಲಿಯುತ್ತಾನೆ? ಇದು ಕಲಿಯುತ್ತಾನೆ. ಗುರುಗಳ ಸಹಾಯದಿಂದ ಗುರುಗಳು ನೋಡುತ್ತಾರೆ ಅಂದರೆ ಅಂತರಾತ್ಮ ಇದು ಸರಿಯಾದದ್ದು, ಇದು ತಪ್ಪು ಎಂದು ಶಾಸ್ತ್ರ ಹೇಳಿದ್ದರೆ ಅಷ್ಟೇ. ನಮ್ಮ ಮನಸ್ಸು ಒಪ್ಕೊಂಡ್ರೆ ಈಗ ನಾನು ಅದೇ ಮಾಡ್ತೀನಿ. ಇದು ಆಂತರಿಕ ನಿಮಗೆ ಜಾಗರಣವಾದರೆ ನಿಮ್ಮ ಗುರುಕುಲ ವಾಸ ಸಾರ್ಥಕವಾಯಿತು, ನಿಮ್ಮ ಗುರುಗಳ ಅನುಗ್ರಹ ಸಾರ್ಥಕವಾಯಿತು. ವಿದ್ಯೆ ಬಂತು, ಧರ್ಮಶಾಸ್ತ್ರವೆಲ್ಲ ನಿಮಗೆ ಅಂತರಾತ್ಮಕ್ಕೆ ಗೊತ್ತಾಯಿತು. ಈಗ ನೀವೆಲ್ಲೇ ಹೋಗು, ನಿಮ್ಮ ಆತ್ಮ ರಕ್ಷಣೆ ಮಾಡ್ತದೆ. ನಿಮ್ಮ ಆತ್ಮ ನಿನ್ನನ್ನು ರಕ್ಷಣೆ ಮಾಡ್ತದೆ. ತಪ್ಪು ಮಾಡೋಕ್ಕೆ ಬಿಡಲ್ಲ, ಮಾಡಿದ್ದರೆ ಚುಚ್ಚುತ್ತದೆ ನಿನ್ನನ್ನು. ಈಗ ತಡ್ಕೊಳ್ಳೋಕ್ಕಾಗದೆ ಮತ್ತೆ ಮಾಡ್ತಾನೆ, ಪ್ರಾಯಶ್ಚಿತ್ತ ಮಾಡಿ ಆದರೂ ಹೋಗ್ತಾನೆ. ಅದು ಬೇಕು, ಅದು ಬೇಕು. ಅದು ಜಾಗರಣಗೊಳಿಸುವುದು ವಿದ್ಯೆ. ಪುಸ್ತಕ ಓದಿ ಕಂಠಸ್ಥ ಮಾಡಿ ಡಿಗ್ರಿ ಪಡ್ಕೊಂಡವರು ಎಷ್ಟು ಗುಂಡಗಳು, ರಾಕ್ಷಸರಾಗಿದ್ದಾರೆ ನೋಡಿ. ಇದೇನಪ್ಪ ಅಂದರೆ ವಿದ್ಯೆ ಏನಾಗಲ್ಲ, ಇಲ್ಲಿ ಜಾಗರಣವಾದರೆ ವಿದ್ಯೆ. ಇದು ಆಗದಿದ್ದರೆ ಪುಸ್ತಕವೇನು, ಬುದ್ಧಿ CD ಹಾಗೆ ಕಂಠಸ್ಥ ಮಾಡ್ತದೆ. ಯಾರಾದರೂ ಮಾಡ್ತಾರೆ, ಕಂಠಸ್ಥ ಪ್ರವಚನನೂ ಮಾಡ್ತಾರೆ. ಕಂಠಸ್ಥ ಮಾಡಲ್ಲ, CD ಮಾಡ್ತದೆ ಕಂಠಸ್ಥ, ಮತ್ತೆ ಅದೆಲ್ಲ ರಿಪೀಟ್ ಮಾಡ್ತದೆ ಅಲ್ಲವೇ? ಅದರಿಂದ ಸಂಸ್ಕಾರ ಬಂತ, ಅದು ಬರಬೇಕು. ಅದಕ್ಕೋಸ್ಕರ ನೋಡಿ ಪಾಂಡವರು, ಯಾರು ನೋಡಲಿ ಬಿಡಲಿ, ಯಾರಿಲ್ಲ, ಯಾರಿಗೆ ಗೊತ್ತಿಲ್ಲ ಸಮಯದಲ್ಲಿ ಏನಾದರೂ ಕೆಟ್ಟದ್ದು ಮಾಡಬಹುದಲ್ಲ. ತಮ್ಮ ನಿಯಮನಿಷ್ಠ ಬೆಳಗ್ಗೆ ಏಳುವುದು, ಸ್ನಾನಾದಿಗಳು ಮಾಡುವುದು, ಸಂಧ್ಯಾವಂದನ ಮಾಡಿಕೊಳ್ಳುವುದು, ಮತ್ತು ಸರಿಯಾದ ಸಮಯಕ್ಕೆ ಭಿಕ್ಷಾಕ್ಕೆ ಹೋಗುವುದು, ಮತ್ತು ನಿತ್ಯ ಅದು ಅಗ್ನಿಹೋತ್ರ ಮಾಡಿಕೊಳ್ಳುವುದು, ಅದು ವೇದಾಧ್ಯಯನ ಮಾಡುವುದು, ಮತ್ತು ಸಂಧ್ಯೆ ಆದರೆ ಮತ್ತೆ ಅದೇ ಕೆಲಸ. ಹಾಗೆಯೇ ತನ್ನ ನಿಯಮಗಳೆಲ್ಲ ಮಾಡ್ಕೊಳ್ತಾ ಇರೋದು. ಇದು ಅದರ ನಿಯಮ. ಈಗ ಅಂಥ ಬ್ರಾಹ್ಮಣರು ಅತಿಥಿಯಾಗಿ ಬಂದರೊಬ್ಬರು ಇವರ ಮನೆಗೆ. ಸಂಶಿತ ವ್ರತಃ, ಅವರ ವ್ರತ. ಅದಕ್ಕೋಸ್ಕರ ಎಲ್ಲರಿಗೆ ವ್ರತಗಳು ಕೊಡ್ತಾರೆ. ವ್ರತ ಅಂದರೆ ನಿಯಮಗಳು ಅಷ್ಟೇ. ವ್ರತ ಅಂದರೆ ನಿಯಮಗಳು, ತನಗೋಸ್ಕರ ತಾವು ತಗೊಂಡಿರುವ ನಿಯಮ. ಕೆಲವರು ಬಂದರೆ, ಯಾವುದೇ ಬಂದರೂ ಏನೇನೋ ಕೊಟ್ಟು ಬಿಡ್ತಾರೆ. ಎಲ್ಲರಿಗೂ ಸಮಾನ, ಎಲ್ಲರಿಗೂ ಒಂದೇ ಕುರ್ಚಿ, ಎಲ್ಲರಿಗೂ ಊಟ, ಎಲ್ಲರಿಗೂ ಒಂದೇ ತಿನ್ನಬೇಕು. ಅದೆಲ್ಲ ನಾನು ತಿನ್ನಲ್ಲ ಅಂದರೆ ಏನದು? ಏನು ನಿಯಮ ಇದು? ಅವ್ರು ತಿನ್ನಲ್ಲ, ಅದು ಮುಟ್ಟಲ್ಲ, ಇದು ಮುಟ್ಟಲ್ಲ, ಏನಿದು ಅಂದೆ. ಅದು ತನ್ನ ನಿಯಮಪ್ಪ ಅಂದರೆ ನಿಯಮ ಏನಿಲ್ಲ. ನಮ್ಮನ್ನು ಇನ್ಸಲ್ಟ್ ಮಾಡ್ತಾ ಇದ್ದೀನಿ, ಅದು ತಿನ್ನಲ್ಲ, ಅದು ಮುಟ್ಟಲ್ಲ, ಇದು ಮುಟ್ಟಲ್ಲ, ಏನೋ ಅಂದರೆ ಪ್ರತಿಯೊಂದು ಸಾಮಾಜಿಕ ರಾಜಕೀಯವಾಗೇ ನೋಡೋದು. ಅಂದರೆ ಅಲ್ಲಿ ತಿನ್ನಲ್ಲ, ಅದು ಮುಟ್ಟಲ್ಲ, ಇದು ಮುಟ್ಟಲ್ಲ, ಎಲ್ಲ ನೀರು ಒಂದೇ, ಎಲ್ಲ ಊಟ ಒಂದೇ, ಏನಿದೆ? ಇದು ನೋಡಿ, ಈ ಕಾಲದಲ್ಲಿ ನಿಯಮ ಅಂದರೆ ಏನೋ ಗೊತ್ತಿಲ್ಲ. ಏಕೆಂದರೆ ಇವು ನಿಯಮದಿಂದ ಎಲ್ಲಿಯೂ ಬದುಕಲ್ಲ.
ಎಲ್ಲರೂ ಇನ್ನೊಬ್ಬರಿಗೆ ತೋರಿಸಿ ಬದುಕುವರು. ಏಕೆಂದರೆ ಈ ಎರಡು ಮತಗಳು ನಿಯಮ ಎಂಬುದಿಲ್ಲ, ಅವರಿಗೆ ತೋರಿಸಿ ಬದುಕುವುದೇ. ಈ ಎರಡು ಮತಗಳು ಬಂದು ಮನುಷ್ಯನ ಅಂತರಾತ್ಮನನ್ನು ಕೆಡಿಸಿಬಿಟ್ಟಿವೆ. ಅಂತರಾತ್ಮ ಎಂಬುದೇ ಇಲ್ಲ ಅವರಿಗೆ. ಅಂತರಾತ್ಮ ಇಲ್ಲ. ಭಗವಂತ ಮೇಲೆ ಇರುತ್ತಾನೆ ಸ್ವರ್ಗದಲ್ಲಿ, ತಮ್ಮ ಪ್ರವಾದಿ ಮೂಲಕ ಹೇಳ್ತಾನೆ. ಆ ಪ್ರವಾದಿ ಮೂಲಕ ಹೇಳಿದ್ದರೆ ಹೇಳಿದ್ದನ್ನು ನೀವು ಆಚರಿಸ್ತಾ ಇದ್ದೀವೋ ಅಲ್ಲವೋ ಹೇಗೆ ಗೊತ್ತಾಗಬೇಕು? ದೇವರು ತನ್ನ ನಿಯಮಗಳನ್ನು ಹೇಳಬೇಕಂದರೆ ಪ್ರವಾದಿ ಮೂಲಕ ಹೇಳ್ತಾನಂತೆ. ಪ್ರವಾದಿ ಪುಸ್ತಕದಲ್ಲಿ ಬರೆದಿಡ್ತಾನೆ, ಬೈಬಲು ಕುರಾನು ಅಂಥದ್ದು. ಆ ಪುಸ್ತಕದಲ್ಲಿ ಬರೆದಿದ್ದು ಓದ್ಕೊಳ್ಳಬೇಕು. ಇವನು ಓದಿದ್ದು ಆಚರಿಸ್ತಾ ಇದ್ದಾನೋ ಬಿಟ್ಟನೋ ಹೇಗೆ ಗೊತ್ತಾಗಬೇಕು? ಸುತ್ತಿರುವ ಜನರು ನೋಡ್ತಾ ಇರಬೇಕು. ಮುಸ್ಲಿಂ ಮತದಲ್ಲಿ ಮುಖ್ಯವಾಗಿ ಮುಸಲ್ಮಾನರಲ್ಲಿ ಒಬ್ಬರಿಗೆ ಇನ್ನೊಬ್ಬರು ತುಂಬ ಹೆದರ್ಕೊಳ್ತಾರೆ. ಏನಾದರೂ ಸ್ವಲ್ಪ ತಪ್ಪು ಮಾಡಿದರೆ ತಕ್ಷಣವೇ ಮುಲ್ಲಾಕ್ಕೆ ಹೇಳಿಬಿಡ್ತಾನೆ, ಮುಲ್ಲಾ ಇವರನ್ನು ಕರೆದು ಬಿಡ್ತಾನೆ, ಸಾಯಿಸಿಬಿಡ್ತಾನೆ ಅಷ್ಟೇ. ಮಕ್ಕಳು ತಾಯಿ ತಂದೆಗೆ ಹೆದರ್ಕೊಳ್ತಾರೆ, ತಾಯಿ ತಂದೆಗೆ ಮಕ್ಕಳು ಹೆದರ್ಕೊಳ್ತಾರೆ. ಮಕ್ಕಳಲ್ಲಿ ಒಬ್ಬನಿಗಿಬ್ಬನ ಹೆದರ್ಕೊಳ್ಳೋದು. ಒಬ್ಬ ಮುಸಲ್ಮಾನ ಭಯಂಕರ ಹೆದರ್ಕೊಂಡು ಬಿಡಿ. ಯಾಕೆ ಏನು ಮಾಡಿದ್ರೆ ಹೇಳಿಬಿಡ್ತಾರೆ, ಹೇಳಿದ್ರೆ ಎಲ್ಲರೂ ಬಂದು ನನ್ನ ಸಾಯಿಸ್ತಾರೆ. ಅವರಿಗೆ ಅದಕ್ಕೋಸ್ಕರನೇ ಈ ದುಷ್ಟತನ ಏಕೆ ಬಂದಿದೆ? ಏಕೆಂದರೆ ಎಲ್ಲ ಹೊರಗಿನ ಚಕ್ಕಿಂಗೆ, ಒಬ್ಬನಿಗೆ ಇನ್ನೊಬ್ಬರು ಹೊರಗಿಂದು. ಸ್ವಲ್ಪ ಇರುತ್ತದೆ, ಹೆಚ್ಚಿರಲ್ಲ. ನಮಗೂ ಇರುತ್ತದೆ. ನಮಗೂ ಸ್ವಲ್ಪ ಇನ್ನೊಬ್ಬರು ನೋಡಿದಾಗ ಏನಾದರೂ ಸ್ವಲ್ಪ ಜಾರಿದರೆ ಮಿಕ್ಕ ಜನರು ಸ್ವಲ್ಪ ಚೆಕ್ ಮಾಡುವುದು ಉಂಟು. ಅದಕ್ಕಿಂತ ಹೆಚ್ಚು ಅಂತರಾತ್ಮ ಪ್ರಧಾನ. ಅವರಿಗೆ ಅಂತರಾತ್ಮ ಎಂಬುದು ಇಲ್ಲವೇ ಇಲ್ಲ. ಎಲ್ಲ ಹೊರಗಿಂದೆ 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 ಹೊರಗಿಂದೆ. ಅದರಿಂದ ನೋಡಿ, ತತಃ ಕತಿಪಯಾಹಸ್ಯ ಬ್ರಾಹ್ಮಣ ಸಂಶಿತವ್ರತಃ ಪ್ರತಿಶ್ರಯಾರ್ಥಂ ತದ್ವೇಷ್ಮ ಬ್ರಾಹ್ಮಣಸ್ಯ ಜಗಾಮಃ. ಒಂದು ದಿವಸ ವಿಶ್ರಾಂತಿಗೋಸ್ಕರ ಅತಿಥಿ ಸಂಚಾರ ಮಾಡುತ್ತಾ ಒಂದು ದಿವಸ ವಿಶ್ರಾಮಕ್ಕೋಸ್ಕರ ಇವರು ಮನೆಯಲ್ಲಿ, ವಿಶ್ರಾಮ ಅಂದರೆ ಲಾಡ್ಜಿಂಗ್ ಅಂತ ಅರ್ಥ ಅಲ್ಲವೇ? ಪ್ರತಿಶ್ರಯ ಅಂದರೆ ನಿವಾಸಕ್ಕೋಸ್ಕರ ಬಂದ. ಒಂದು ದಿವಸ ಇದ್ದು ನಾಳೆ ಹೋಗ್ತಾನೆ. ಸ ಸಮ್ಯಕ್ ಪೂಜಯಿತ್ವಾ ತಂ ವಿದ್ವಾನ್ ವಿಪ್ರರ್ಷಭಸ್ತದ ದದೌ ಪ್ರತಿಶ್ರಯಂ ತಸ್ಮೈ ಸದಾ ಸರ್ವಾತಿಥವೃತಿ. ಆ ಬಂದಿರುವವನಿಗೆ ಈ ಮನೆಯವರು, ಪಾಂಡವರು ಯಾರು ಮನೆಯಲ್ಲಿ, ಅವರ ಹೆಸರು ಹೇಳ್ತಾ ಇಲ್ಲ. ಅವರಿಗೆ ಮನೆಯವರು ಹೇಳಬೇಕಾಗ, ಹೆಸರಿದ್ದರೆ ಹೇಳುತ್ತೇವೆ, ಅವರ ಹೆಸರು ಹೇಳಲೇ ಇಲ್ಲ. ಸೊ ಆ ಬ್ರಾಹ್ಮಣರೇ ಯಾರ ಮನೆಯಲ್ಲಿದ್ದರೋ ಅವರ ಮನೆಯಲ್ಲಿರುವಾಗ ಅತಿಥಿ ಬಂದರೆ, ಅಯ್ಯೋ ಅತಿಥಿ ಬಂದರು ಎಂದವರಿಗೆ ಪೂಜಾ ಅಂದರೆ ಆದರ ಎಂದರ್ಥ. ಅವರಿಗೆ ಮೊದಲು ಪಾದ ತೊಳೆಯೋಕ್ಕೆ ನೀರು ಕೊಡುವುದು, ಮೊದಲು ತಕ್ಷಣವೇ ನೀರು ಕುಡಿಯುವುದು, ನಂತರ ಅವರಿಗೆ ಕೂರಿಸಿ ಏನಾದರೂ ಬೇಕಾ ಸ್ನಾನಕ್ಕೆ ಅವಕಾಶ, ಮತ್ತು ಊಟ, ಅದಲ್ಲ. ಇದೇ ಪೂಜಾ ಅಂದರೆ ಅವರಿಗೆ ಅನುಕೂಲತೆ ಮಾಡಿಕೊಡುವುದೇ ಪೂಜಾ, ಆಧರಿಸುವುದು ಎಂದರ್ಥ. ಅದು ಮಾಡಿದ್ದಾರೆ. ಏಕೆ? ಇವನು ಅತಿಥಿವ್ರತಿ, ಅವನು ಅತಿಥಿ, ಇವನು ಅತಿಥಿ ಪೂಜಾವ್ರತಿ. ಯಾರು? ಯಜಮಾನರು. ಸೊ ದದೌ ಪ್ರತಿಶ್ರಯಂತಸ್ಮೈ ಸದಾ ಸರ್ವಾತಿಥಿವ್ರತಿ. ಎಂದಿಗೂ, ಸದಾ ಅಂದರೆ ಎಂದಿಗೂ, ಸರ್ವಾತಿಥಿವ್ರತಿ, ಯಾವ ಅತಿಥಿ ಬರಲು ಹೀಗೆ ಆಧಾರದಿಂದ ನೋಡ್ತಾನೆ. ತತಸ್ತೆ ಪಾಂಡವ ಸರ್ವೇ ಸಹ ಕುಂತ್ಯ ನರರ್ಷಭ ಉಪಾಸಾಂಚಕ್ರಿರೇ ವಿಪ್ರಂ ಕಥಯಾನಂ ಕಥಾಸ್ತದ. ಆ ಮನೆಗೂ ಬಂದಿರುವ ಆ ಹೊರಗಿನ ಬ್ರಾಹ್ಮಣರನ್ನು ಇವರು ಹೋಗಿ ನಮಸ್ಕಾರ ಮಾಡಿ ಅವ್ರ ಪಕ್ಕ ಕುಳಿತುಕೊಂಡು ಅವರು ಏನಾದರೂ ಹೇಳಿದ್ದರೆ, ನೀವು ಎಲ್ಲಿಂದ ಬರ್ತಾ ಇದ್ದೀರಿ ಮೊದಲು ಕೇಳ್ತಾರೆ. ನಿಮಗೆ ಆರೋಗ್ಯ ಚೆನ್ನಾಗಿದೆಯಾ, ನಿಮಗೆ ಏನಾದರೂ ಬೇಕಾ, ಈಗ ಊಟ ವಸ್ತ್ರ ಇಷ್ಟೇ, ಈ ವಸ್ತುಗಳಲ್ಲಿ ಏನಾದರೂ ಬೇಕಾ, ಔಷಧಿ ಏನಾದರೂ ಬೇಕಾ, ಸರಿಯಾಗಿದೆ ಅಂದರೆ ಎಲ್ಲಿಂದ ಬರ್ತಾ ಇದ್ದೀರಿ, ಏನೇನು ನೋಡಿದ್ದೀರಿ, ದಾರಿ ಎಲ್ಲಿಯಾದರೂ, ಬೇರೆ ಊರು ಎಲ್ಲಿಯಾದರೂ, ಏನಾದರೂ ಕಥೆಗಳು ವಿಶೇಷಗಳು. ಯಾಕಂದರೆ ಪ್ರಪಂಚ ತಿರುಗುತ್ತಾ ಇದ್ದರೆ ನಮಗೆ ಗೊತ್ತಿಲ್ಲದೆ ಆಶ್ಚರ್ಯಕರವಾದದ್ದು ಏನೇನೋ ಇರುತ್ತವೆ, ಎಷ್ಟೋ ಇರುತ್ತೆ. ಈ ಕಾಲದಲ್ಲಿ ಸುದ್ದಿಪತ್ರ ಟಿ ವಿ ಬಂದಿದೆ, ಗೊತ್ತಾಗ್ತಾ ಇದೆ. ಟಿ ವಿ ಬಂದಿದ್ದರೆ ಇದರಲ್ಲೆಲ್ಲ ಅರ್ಧ ಸುಳ್ಳೇ ಇರುತ್ತದೆ, ತುಂಬ ಮೋಸ, ಮ್ಯಾನಿಪುಲೇಟೆಡ್ ಸುದ್ದಿಗಳು ವಾಸ್ತವ ಹೇಳಲ್ಲ, ತುಂಬ ಬದಲಾಯಿಸಿ ಪಕ್ಷಪಾತದಿಂದ, ದ್ವೇಷದಿಂದ, ಏಕಪಕ್ಷವಾಗಿ ಏನೇನೋ ಹೇಳ್ತಾರೆ. ಆದರೆ ಅವರು ಪ್ರತ್ಯಕ್ಷವಾಗಿ ನೋಡಿ ಬರ್ತಾರಲ್ಲ, ಅದು ಇದ್ದನ್ನು ಇದ್ದ ಹಾಗೆ ಹೇಳ್ತಾರೆ. ಕೆಲವರು ಸಜ್ಜನರು ಮಹನೀಯರಿದ್ದರೆ ಅದು ತನ್ನ ಕೈಯಾರ ನೋಡಿದ್ದು ಕೇಳಿದ್ದು ತಾನೇ ಬಂದು ಹೇಳ್ತಾನೆ. ಯಾರೂ ತಮ್ಮದು ಪ್ರಚಾರ ಮಾಡಿಸಿಕೊಳ್ಳಲ್ಲ, ತಾನೇ ಕೀರ್ತಿ ಬರುತ್ತದೆ ಸಜ್ಜನರಿದ್ದರೆ. ತಪ್ಪು ಮಾಡಿದ್ದರೆ ತಾನೇ ಗೊತ್ತಾಗಿಬಿಡ್ತದೆ. ಏಕೆಂದರೆ ಇವರೆಲ್ಲರೂ ಪತ್ರಕಾರ ಹೇಳ್ತಾರ, ಏನು ಪಾತ್ರಿಕೇಯ ಹೇಳ್ತಾರೆ, ಪತ್ರಕಾರ. ಈ ಪತ್ರಕಾರರಿಗೆ ಸಂಬಳ ಕೊಟ್ಟು ಹಣ ಕೊಟ್ಟರೆ ಯಾರಿಗೆ ಬೇಕಂದರೆ ಅವರ ಪರವಾಗಿ ಬರೆಯುತ್ತಾನೆ. ಇವರು ಹಾಗಲ್ಲ, ಪತ್ರಕಾರರಲ್ಲ, ಯಾರಿಂದ ಹಣ ತಗೊಳ್ಳುವರಲ್ಲ. ತಾವು ನೋಡಿದ್ದು ತಮ್ಮ ಇಷ್ಟದಿಂದ ತಾವು ಹೇಳಿಕೊಂಡು ಹೋಗ್ತಾರೆ ಅಷ್ಟೇ. ಇದು ಸತ್ಯ ಸುದ್ದಿ ಆಗುತ್ತದೆ. ಆದ್ದರಿಂದ ಅವ್ರು ಬಂದು ಏನೋ ಕಥೆಗಳು, ಅಲ್ಲೆಲ್ಲಿ ಏನು ನಡೆದಿದ್ದು, ಕೆಲವು ಶಾಸ್ತ್ರೋಕ್ತ ಕಥೆಗಳು,
ಜನರು ಶಾಸ್ತ್ರದಲ್ಲಿ ಹೇಳಿರುವ ಒಳ್ಳೆಯ ಕಥೆಗಳು, ಅದರಲ್ಲಿ ಧರ್ಮ, ನೀತಿ, ಭಕ್ತಿ, ಸದ್ಗುಣಗಳು ಎಲ್ಲ ಇರುತ್ತವೆ. ಶಾಸ್ತ್ರೋಕ್ತ ಕಥೆಗಳು ಅಥವಾ ತಾವು ಜೀವನದಲ್ಲಿ ನೋಡಿರುವ ಕಥೆಗಳು, ಘಟನೆಗಳು ಅದೆಲ್ಲ ಹೇಳುತ್ತಾ ಬಂದಿರುವ. ಕುಂತಿ ಸಮೇತವಾಗಿ 5 ಜನರು ಇವರು ಅಲ್ಲೇ ಕೂತ್ಕೊಂಡು ನಮಸ್ಕಾರ ಮಾಡಿ ಅವರು ಹೇಳಿದ್ದು ಕೇಳ್ತಾ ಇದ್ದರು. ಕಥಯಾಮಾಸ ದೇಶಾನ್ ಸ ತೀರ್ಥಾನಿ ವಿವಿಧಾನಿ ಚ. ಅವರು ಆ ದೇಶಗಳ ಹೆಸರು ಹೇಳುವುದು, ಅಲ್ಲಿ ಪುಣ್ಯಕ್ಷೇತ್ರಗಳು ಏನೇನಿವೆ, ಮಂದಿರ ಹೇಗಿದೆ, ನದಿ ಹೇಗಿದೆ, ಅಲ್ಲಿ ಏನಾದರೂ ಆಶ್ರಮಗಳು, ಸಾಧುಗಳು, ಋಷಿಗಳು ಯಾರು ಹೇಗಿದ್ದಾರೆ, ಅವರು ನೋಡಿದ್ದು ಎಷ್ಟೋ ಜನರು ಇರುತ್ತಾರೆ, ಕೆಲವರನ್ನು ಯಾರನ್ನು ನೋಡಿದ್ದರೋ ಹೇಗಿದ್ದರೋ ಅದೆಲ್ಲ ಕಥೆಗಳು ಹೇಳುತ್ತಾ ಇದ್ದರು. ಪಾಂಡವರು ಕೇಳ್ತಾರೆ. ಇದು ಒಂದು ದಿವಸನೇ ಅಲ್ಲ, ಅವರಲ್ಲಿ ಎಷ್ಟು ದಿವಸ ಇದ್ದರೋ ಅಷ್ಟು ದಿವಸ ಇದೆಲ್ಲ ಕೇಳುತ್ತಾ ಬಂದಿದ್ದಾರೆ. ಇದು ನೋಡಿ ಪೂರ್ವಕಾಲದಲ್ಲಿ ಸತ್ಸಾಂಗತ್ಯ ಅಂದರೆ ಹೇಗಿರುತ್ತಿತ್ತು. ಕಥಯಾಮಾಸ ದೇಶಾನ್ ಸ ತೀರ್ಥಾನಿ ವಿವಿಧಾನಿ ಚ ರಾಜ್ಞಾಂ ಚ ವಿವಿಧಾಶ್ಚರ್ಯಾ ಪುರಾಣಿ ವಿವಿಧಾನಿ ಚ. ವಿವಿಧ ನಗರಗಳು ಹೇಗಿದ್ದಾರೆ, ರಾಜರು ಹೇಗಿದ್ದಾರೆ. ಈ ಬಕಾಸುರ ಸತ್ತು ಹೋಗಿದ್ದು ಗೊತ್ತಾದರೆ ಇವರು ಹೋಗಿ ಬೇರೆ ಕಡೆ ಹೇಳ್ತಾರೆ ಅಲ್ಲ. ಯಾರೋ ಒಬ್ಬರಿದ್ದಾರಂತೆ, ಯಾರೋ ಗೊತ್ತಿಲ್ಲ, ಯಾರೋ ಮಂತ್ರಸಿದ್ಧ ಬ್ರಾಹ್ಮಣರು ಬಂದು ಸಾಯಿಸಿದ ಹೇಳ್ತಾನೆ. ಪಾಂಡವರನ್ನು ಹೇಳಲು ಗೊತ್ತಾಗ್ತಾ ಇಲ್ಲ. ಈ ಸುದ್ದಿ ಅಲ್ಲಿ ಹೋಗ್ತದೆ, ಅಲ್ಲಿರುವ ಸುದ್ದಿ ಇಲ್ಲಿಗೆ ಬರ್ತದೆ. ಹಾಗೆ ಸತತ್ರ ಕಥಯದ್ವಿಪ್ರ ಕಥಾಂತೆ ಜನಮೇಜಯ. ಏನೋ ಕಥೆಗಳು ಹೇಳಿ ಅದರಲ್ಲಿ ಆ ಕಥೆಗಳು ಹೇಳುತ್ತಾ ಇನ್ನೊಂದು ಮಾತು ಹೇಳಿದ. ಏನದು? ಪಾಂಚಾಲೇಶ್ವದ್ಭುತಾಕಾರಂ ಯಜ್ಞಸೇನ್ಯ ಸ್ವಯಂವರಂ. ಪಾಂಚಾಲ ದೇಶದಲ್ಲಿ ಯಾಜ್ಞಸೇನಿ ಅಂದರೆ ಯಾರು? ಯಜ್ಞಸೇನ ಅಂದರೆ ದೃಪದ. ಆ ದೃಪದನ ಮಗಳು ಯಾಜ್ಞಸೇನಿ ದ್ರೌಪದಿ. ಯಾಜ್ಞಸೇನ್ಯ ಸ್ವಯಂವರಂ. ಯಾಜ್ಞಸೇನಿ ಸ್ವಯಂವರಕ್ಕೆ ರಾಜ ಪ್ರಕಟ ಮಾಡಿದ್ದಾನೆ. ದೊಡ್ಡ ತಯಾರಿ ಆಗ್ತಾ ಇದೆ. ಎಷ್ಟೆಷ್ಟೋ ಸಾವಿರ ಲಕ್ಷಾಂತರ ಜನರು, ಅನೇಕ ಸಾವಿರ ರಾಜಕುಮಾರರು ಬರ್ತಾ ಇದ್ದಾರೆ ದೂರ ದೇಶದಿಂದ. ಎಷ್ಟೋ ಜನರು ಬ್ರಾಹ್ಮಣರು, ಅದನ್ನು ನೋಡಲಕ್ಕೆ ಬಂದಿರುವ ಸಾಮಾನ್ಯ ಜನರು. ದೊಡ್ಡ ಯಜ್ಞ ಇದೆ ಅಂದರೆ ನೋಡಲಕ್ಕೆ ಸಾಮಾನ್ಯ ಜನರು ಬರ್ತಾರೆ. ಬಂದಿರುವ ಜನರಿಗೆ ಯಾರಿಗೆ ಊಟ ನಿರಾಕರಿಸೋಕ್ಕಾಗಲ್ಲ ಅಲ್ಲವೇ? ಸ್ವಯಂವರ ಅಂದರೆ ಎಲ್ಲರೂ ಎದುರಾಗಿ ಮಾಡ್ತಾರೆ ಹೊರತೆ ನನಗೆ ಯಾರಿಗೆ ಕರೆದಿನೋ ಅವರೇ ಬರಬೇಕು, ಮಿಕ್ಕ ಜನರಲ್ಲ ಎಂದಲ್ಲ. ಎಲ್ಲರೂ ಬರ್ತಾರೆ, ಎಲ್ಲರಿಗೂ ಊಟ ವಾಸ ಎಲ್ಲರಿಗೂ ಕೊಡ್ತಾರೆ. ದಶರಥ ಮಾಡಿದ್ದನಲ್ಲ ಎಲ್ಲಿ? ತನ್ನ ಅಶ್ವಮೇಧ ಯಾಗದಲ್ಲಿ. ಹಾಗೆ ಇದು ಅಷ್ಟೇ. ಆದ್ದರಿಂದ ಪಾಂಚಾಲೇಶ್ವದ್ಭುತಾಕಾರಂ ಯಾಜ್ಞಸೇನ್ಯ ಸ್ವಯಂವರಂ ದೃಷ್ಟದ್ಯುಮ್ನಸ್ಯ ಉತ್ಪತ್ತಿಂಚ ಶಿಖಂಡಿನಃ. ದೃಷ್ಟದ್ಯುಮ್ನ ಹೇಗೆ ಹುಟ್ಟಿದ? ದ್ರೌಪದಿ ಹೇಗೆ ಹುಟ್ಟಿದ್ದಾಳೆ? ಶಿಖಂಡಿ ಹೇಗೆ ಆಗಿದ್ದಾನೆ? ಅಯೋನಿಜತ್ವಂ ಕೃಷ್ಣಾಯಾ. ದ್ರೌಪದಿ ಅಯೋನಿಜ, ಅಗ್ನಿಯಿಂದಲೇ ಹುಟ್ಟಿದ್ದರಂತೆ. ಅದೇನು ಎಲ್ಲ ಹೇಳ್ತಾರೆ ನೋಡಿ. ಚಿದಗ್ನಿಕುಂಡ ಸಂಭೂತ, ಲಲಿತಾಂಬನ ಹೇಳ್ತಾರೆ ನೋಡಿ, ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ಎಂದು. ಹಾಗೆ ಸೀತಾ ಎಲ್ಲಿ? ಭೂಮಿಯಿಂದಲೇ ಹುಟ್ಟರು. ದ್ರೌಪದಿ ಅಗ್ನಿಹೋತ್ರದಿಂದ ಹುಟ್ಟಿದ್ದಾರೆ. ಅಗ್ನಿಹೋತ್ರನ ಅನುಗ್ರಹದಿಂದ, ವಿಶೇಷ ಅನುಗ್ರಹ. ಅಯೋನಿಜತ್ವಂ ಕೃಷ್ಣಾಯ ದೃಪದಸ್ಯ ಮಹಾಮಖೆ. ಮಹಾಯಜ್ಞದಲ್ಲಿ ಹುಟ್ಟಿದ್ದಾಳೆ ದ್ರೌಪದಿ. ತದದ್ಭುತತಮಂ ಶ್ರುತ್ವಾ ಲೋಕೆ ತಸ್ಯ ಮಹಾತ್ಮನಃ. ಇದು ಅದ್ಭುತವೂ ಆಶ್ಚರ್ಯ. ಅದೆಲ್ಲ ಕಥೆ ಕೇಳಿ ಅಯ್ಯೋ ಹಾಗಾಗ್ತದ, ಅಗ್ನಿಯಿಂದ ಮನುಷ್ಯರು ಹುಟ್ಟುತ್ತಾರೆ. ಅವರು ಸೀತಾ ಭೂಮಿಯಲ್ಲಿ ಬಂದಾರಲ್ಲ, ಆಶ್ಚರ್ಯ. ಭೂಮಿಯಿಂದ ಬರುತ್ತಾರಾ ಅಂದರೆ ಮೊನ್ನೆ ಫೇಸ್ಬುಕ್ನಲ್ಲಿ ಬಂತು. ಸಣ್ಣ ಮಗುವನ್ನು ಪೆಟ್ಟಿಗೆಯಲ್ಲಿಟ್ಟು ಭೂಮಿಯಲ್ಲಿ ಹೂಳ್ಬಿಟ್ಟರು. ಒಂದು ದಿವಸ 24 ತಾಸು 48 ತಾಸು ನಂತರನೂ ಅಲ್ಲಿಂದ ಶಬ್ದ ಕೇಳಿಸ್ತಾ ಇದೆ. ಅಯ್ಯೋ ಶಬ್ದ ಕೇಳಿಸ್ತಾ ಇದೆ ಎಂದು ಅಗದು ಬಿಟ್ಟರೆ ಅಲ್ಲಿ ಒಳಗೆ ಹೋದ್ರಂತ 48 ಗಂಟೆ ಅಲ್ಲಿ ಒಳಗೆ ಇದ್ದಾಳೆ, ಬದುಕೇ ಇದ್ದಾಳೆ. ಹೀಗಿರುತ್ತಾರೋ ಆಶ್ಚರ್ಯ. ಅಂದ್ಕೊಳ್ತೀವಿ ಹೋಗಿಬಿಟ್ರೆ ಒಂದು ಅರ್ಧ ಗಂಟೆಗೆ ಉಸಿರು ಇರ್ತದೆ, ಅರ್ಧ ಗಂಟೆ ಆದರೆ ಇರ್ತದೆ, 5 ನಿಮಿಷ ಅಷ್ಟೇ. ಅದರಲ್ಲಿ ಹುಳುಬಿಟ್ರೆ ಉಸಿರು ಇರ್ತದೆ, ಅದು ಬದುಕಿದ್ದಾಳೆ. ತೆಗೆದು ಬಿಟ್ಟರೆ ಮಗು ಬದುಕಿದ್ದಾಳೆ ಇರುತ್ತಾರೆ. ಅದು ಏನೋ ಇದು ಸಾಮಾನ್ಯ ನಿಯಮ. 1 ನಿಮಿಷ 2 ನಿಮಿಷಕ್ಕಿಂತ ಹೆಚ್ಚು ಉಸಿರು ನಿಲ್ಲಲ್ಲ ಅಂದರೆ ಅಷ್ಟೊತ್ತು ಬದುಕಿದ್ದಾಳೆ. ಇವರು ಹೇಗೆ ಉಸಿರು ತಗೊಂಡು ಭಗವಂತನಿಗೆ ಗೊತ್ತು. ಯಾವ ಸೈನ್ಸು ಹೇಳೋಕ್ಕಾಗಲ್ಲ. ಸೈನ್ಸ್ ಏನು ಹೇಳ್ತದೆ? ಅಲ್ಲ ಅದು ಸುಳ್ಳು ಏನು ಹೇಳಿ, ಸೈನ್ಸ್ಗೆ ಒಪ್ಪಕ್ಕಾಗಲ್ಲ ಅಂದರೆ ಸುಳ್ಳು ಹೇಳಿಬಿಡ್ತಾರೆ. ಬರೀ ಬದುಕಿದ್ದಾರಲ್ಲ, ಅಲ್ಲ ಸುಳ್ಳು ಯಾರೋ ಹೇಳಿಬಿಡ್ತಾರೆ. ಈಗ ಮಾತಾಡ್ತಾರೆ. ಸೈನ್ಸ್ ಏನು ಹೇಳುತ್ತದೆ? ನಮಗೆ ಅರ್ಥವಾಗಲ್ಲ ಅಂದರೆ ಸುಳ್ಳು ಹೇಳಿಬಿಡ್ತದೆ. ಬಟ್ ನಿಜವಾಗಿ ಆಯ್ತಲ್ಲ, ಸುಳ್ಳು ಎಂದು ಹೇಳಿಬಿಡ್ತದೆ. ಏನು ಮಾಡಬೇಕು ಅಂದರೆ ಸೈನ್ಸ್ಗೂ ಹೊಂದದೇ ಇರುವುದು ಘಟನೆಗಳು ಎಷ್ಟೋ ಇವೆ. ಹಾಗೆಯೇ ಭೂಮಿನಿಂದಲೇ ಹುಟ್ಟಿದ್ದಾಳೆ ಸೀತಾ. ಹುಟ್ಟುತ್ತಾಳೆ ಈಗ ಹುಟ್ಟಾಳೆ ನೋಡಿ. ಈಗ ಇಂಥದ್ದು ಇಲ್ಲಿ ನೋಡ್ತಾನೆ ಇದ್ದೀವಿ. ಎಷ್ಟೋ ಘಟನೆಗಳು ಕೆಲವು ನೋಡ್ತಾನೆ ಇದ್ದೀವಿ.
ತದದ್ಭುತತಮಂ ಶ್ರುತ್ವಾ ಲೋಕೆ ತಸ್ಯ ಮಹಾತ್ಮನಃ ವಿಸ್ತರೇಣೈವ ಪಪ್ರಚ್ಚು ಕಥಾಂ ತಾಂ ಭರತರ್ಷಭಪುರುಷರ್ಷಭಾಃ. ಅದು ಹೀಗೆ ಆಯಿತು ಎಂದು ಕೇಳಿ ತೇ ತಥಾ ಏನಪ್ಪ ಅದು ಕೇಳಿ ಅಯ್ಯಯ್ಯೋ ನಮಗೆ ಇನ್ನೂ ವಿವರವಾಗಿ ಕೇಳಿ, ನೀವು ಅಷ್ಟು ಸಂಕ್ಷೇಪವಾಗಿ ಹೇಳಿದ್ದೀರಿ, ಅಯ್ಯ ಅದು ನಮ್ಗೆ ಅರ್ಥವಾಗಲ್ಲ, ಇನ್ನೂ ಪೂರ್ತಿಯಾಗಿ ಕೇಳಿ. ಕಥಂ ದೃಪದ ಪುತ್ರಸ್ಯ ದೃಷ್ಟದ್ಯುಮ್ನಸ್ಯ ಪಾವಕಾತ್. ದೃಷ್ಟದ್ಯುಮ್ನ ಯಾರು? ದೃಪದನ ಮಗ. ಅವನು ಅಗ್ನಿಹೋತ್ರದಿಂದ ಹುಟ್ಟಿದ್ದನ. ಅದು ಹೇಗೆ? ಅಗ್ನಿಹೋತ್ರದಿಂದ ಯಾರಾದರೂ ಬೆಂಕಿಯಲ್ಲಿ ಸತ್ತು ಹೋಗ್ತಾರೆ ಹೊರತು ಬೆಂಕಿಯಲ್ಲಿ ಹುಟ್ಟುತ್ತಾರಾ? ಬೆಂಕಿಯಲ್ಲಿ ಸತ್ತು ಹೋಗ್ತಾರೆ ಹೊರತು ಹುಟ್ಟಲ್ಲ ಯಾರು. ಹೇಗೆ ಹುಟ್ಟುತ್ತಾರೆ? ಅದು ನಮಗೆ ಆಶ್ಚರ್ಯ, ಎಲ್ಲಿ ಕೇಳಲಿಲ್ಲವೇ? ಅದು ನಾವು ಒಪ್ಪಕ್ಕೆ ನಂಬಕ್ಕೆ ಆಗ್ತಾ ಇಲ್ಲ, ಮನಸ್ಸು ಒಪ್ಪಕ್ಕಾಗ್ತಾ ಇಲ್ಲ. ಅದು ಹೇಗೆ ಆಯಿತು ಹೇಳಿ ಎಂದು ಹೇಳಿದ್ದಾರೆ. ವೇದಿ ಮಧ್ಯಾಚ್ಚ ಕೃಷ್ಣಾಯ. ವೇದಿ ಅಗ್ನಿಹೋತ್ರ ವೇದಿಯಿಂದಲೇ ಹುಟ್ಟಿದ್ದರಂತೆ. ವೇದಿ ಮಧ್ಯಾಚ್ಚ ಕೃಷ್ಣಾಯ ಸಂಭವ ಕಥಮದ್ಭುತಂ. ಕಥಂ ದ್ರೋಣಾನ್ ಮಹೇಶ್ವಾಸಾತ್ ಸರ್ವಾಣ್ಯಸ್ತ್ರಾಣ್ಯ ಶಿಕ್ಷತ. ಅಷ್ಟೇ ಅಲ್ಲ, ದ್ರೋಣಾಚಾರ್ಯನ ಹತ್ತಿರ ಹೋಗಿ ಎಲ್ಲ ಅಸ್ತ್ರಗಳನ್ನು ಕಲಿತುಕೊಂಡನಂತೆ. ಯಾರು? ದೃಷ್ಟದ್ಯುಮ್ನ. ದ್ರೋಣಾಚಾರ್ಯನಿಂದಲೇ ಕಲಿತುಕೊಂಡನಂತೆ ಅಸ್ತ್ರಗಳು. ಹೇಗೆ? ಇದು ನಮಗೆ ಆಶ್ಚರ್ಯವಾಗ್ತಾ ಇದೆ. ಏವಂ ಕಥಂ ಪ್ರಿಯ ಸಖಾಯೌ ತೌ ಭಿನ್ನೌ ಕಸ್ಯ ಕೃತೇನ ಚ ಏವಂ ತೈಶ್ಚೋದಿತೋ ರಾಜನ್ ಸವಿಪ್ರಪ್ ಪುರುಷರ್ಷಭೈಃ. ದೃಪದನಿಗೆ ದ್ರೋಣಾಚಾರ್ಯನಿಗೆ ಏನಿದೆ? ವೈರ. ಆದರೂ ತನ್ನ ಮಗನನ್ನು ಕಳಿಸಿದರೆ ಅವರು ಹೇಳಿಕೊಟ್ಟ. ನೋಡಿ, ಏನೋ ಕೆಲವೊಮ್ಮೆ ಶತ್ರುಗಳಾದರೂ ನಡೆಯುತ್ತದೆ, ಅದೇನೋ ಆಶ್ಚರ್ಯ. ಕಥಯಾಮಾಸ ತತ್ಸರ್ವಂ ದ್ರೌಪದಿ ಸಂಭವಂತದಾ. ಆಯಿತು ಹೇಳ್ತೀನಿ ಎಂದು ಈಗ ವಿವರವಾಗಿ ಹೇಳುವುದು ಶುರು ಮಾಡಿಬಿಟ್ಟರು. ಮೊದಲೇ ಹೇಳಿದ್ದೀನಲ್ಲ, ಇದೆಲ್ಲ ಕತೆ ಕೇಳಬೇಕು. ಗಂಗಾದ್ವಾರಂ ಪ್ರತಿ ಮಹಾನ್. ಯಾಕಿಲ್ಲ? ತತಸ್ಸು ಸಮಭವತ್. ಇಲ್ಲಿ ಕೆಲವು ಶ್ಲೋಕಗಳಿಲ್ಲ. ತಸ್ಯಾಹ ವಪುಃ ತಸ್ಯಾಂ ತತಸ್ಸಮಭವತ್ ಭರದ್ವಾಜಸ್ಯ ಸನಿತ್ಯಮಾಶ್ರಮಂ ಚಿಕ್ರೀಡಾ ತತಸ್ತು ದ್ರೋಣೋ ವಿವನಂ ಆಗತಂ. ಎಲ್ಲ ಇದೆ. ಎಲ್ಲ ಏಕೆ ಹೇಳ್ತಾ ಇದ್ದಾರೆ? ರಾಮ ಉವಾಚ. ಮತ್ತೆ ದ್ರೋಣನ ಕಥೆ ಮತ್ತೆ ಹೇಳ್ತಾ ಇದ್ದಾರೆ. ಆ ದ್ರೋಣ ದೃಪದ ಆ ಕಥೆ ಎಲ್ಲ ಮತ್ತೆ ಹೇಳಬೇಕು. మరి ಇವರು ಏನೋ ನೋಡೋಣ. ಬ್ರಾಹ್ಮಣ ಉವಾಚ ಮುಂದಿನ ಅಧ್ಯಾಯ. ಇದೆಷ್ಟನೆಯದು? 165. ನೂರ 65 ಅಧ್ಯಾಯ. ಗಂಗಾದ್ವಾರಂ ಪ್ರತಿ ಮಹಾನ್ ಬಭೂವರ್ಷಿ ಮಹಾತಪಾಃ ಭರದ್ವಾಜೋ ಮಹಾಪ್ರಾಜ್ಞ ಸತತಂ ಸಂಶಿತವ್ರತ. ಹಿಂದೆ ಹೇಳಿದ್ದಲ್ಲವೇ, ಮತ್ತೆ ಯಾವುದು ಸಾಮಾನ್ಯವಾಗಿ 2 ಸಲ ಹೇಳಲ್ಲ, ಏನೋ ಹೇಳಿಬಿಡ್ತಾ ಇದ್ದೆ. ಗಂಗಾದ್ವಾರಂ ಅಂದರೆ ಎಲ್ಲಿ? ಗಂಗಾಧಾರ ಎಲ್ಲಿದೆ? ಹರಿದ್ವಾರಕ್ಕೆ ಗಂಗಾಧಾರ ಹೇಳ್ತಾರೆ. ಈ ಕಾಲದಲ್ಲಿ ಬದ್ರಿನಾಥ್ವರೆಗೂ ಹೋಗ್ತಾ ಇದ್ದಾರೆ, ಪೂರ್ವ ಕಾಲದಲ್ಲಿ ಹೋಗೋದು ಕಷ್ಟ. ಅದಕ್ಕೋಸ್ಕರ ಜನರೆಲ್ಲ ಹರಿದ್ವಾರವರೆಗೆ, ಮೇಲೆ ಹೋಗೋದೇ ಕಷ್ಟ, ಭಯಂಕರ ಕಷ್ಟ. ಪೂರ್ವಕಾಲದಲ್ಲಿ ರೋಡ್ ಗೀಡ್ ಏನಿರಲಿಲ್ಲ, ಬೆಟ್ಟ ಹತ್ತೋದು ಹೋಗೋದು ಏನೇ ಅದು ದಾರಿ ಗೊತ್ತಾಗಲ್ಲ, ತುಂಬ ಚಳಿ, ಯಾರೂ ಹೋಗ್ತಾರೆ. ಹರಿದ್ವಾರ ಋಷಿಕೇಶ್ವರೆಗೆ ಹೋಗೋದು, ಅಲ್ಲಿ ದಾಟಿ ಹೋಗ್ತಿರಲಿಲ್ಲ. ಸೊ ಗಂಗಾದ್ವಾರಂ ಪ್ರತಿ ಮಹಾನ್ ಬಭೂವರ್ಷಿ ಮಹಾತಪ. ಆ ಗಂಗಾದ್ವಾರದಲ್ಲಿ ಹರಿದ್ವಾರ ಹತ್ತಿರದಲ್ಲಿ ಒಂದು ಭರದ್ವಾಜ ಎಂದು ಋಷಿ ಇದ್ದ, ಮಹಾಪ್ರಾಜ್ಞ, ಬುದ್ಧಿವಂತ. ಮುಖ್ಯವಾಗಿ ಎಷ್ಟೇ ಶಾಸ್ತ್ರಜ್ಞಾನಲ್ಲಿ ವ್ರತ ನಿಯಮಗಳು, ಇಂದ್ರಿಯ ಮನೋ ನಿಗ್ರಹಗಳೇ ತಪಸ್ಸು. ಅದೇ ಎಲ್ಲಕ್ಕಿಂತ ದೊಡ್ಡ ಸಾಧನ. ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ತಮ್ಮ ಆಸೆಗಳು, ರಾಗದ್ವೇಷಗಳು ನಿಗ್ರಹ ಮಾಡಿಕೊಂಡರೆ ಮನಸ್ಸು ಶುದ್ಧವಾಗ್ತದೆ. ಶುದ್ಧ ಮನಸ್ಸಿನಲ್ಲೇ ಎಲ್ಲ ತಪಸ್ಸು, ಎಲ್ಲ ಶಕ್ತಿ, ಎಲ್ಲ ವಿದ್ಯೆ ಎಲ್ಲವೂ ಅಲ್ಲೇ ಇರುತ್ತದೆ. ಅದು ಇಲ್ಲದಿದ್ದರೆ ಏನಾಗಲ್ಲ. ಅದು ಇದ್ದರೆ ಎಲ್ಲ ವಿದ್ಯೆ ಎಲ್ಲ ಅದೇ, ಸಾಧನೆ ಎಲ್ಲ ಅದೇ, ತಪಸ್ಸೆಲ್ಲ ಅದೇ, ಎಲ್ಲವೂ ಅದೇ. ಸೋಭಿಷೇಕ್ ತುಂಗತೋ ಗಂಗಾಂ ಪೂರ್ವಮೇವಾಗತಾಂ ಸತೀಂ ದರ್ಶಾಪ್ಸರಸಂ ತತ್ರ ಘೃತಾ ಚೇವಾಪ್ಲುತಾಂ ಋಷಿ.
ಇದೇನಪ್ಪ ತಸ್ಯಾಂ ವಾಯುರ್ನದೀತೀರೆ ವಸನಂ ವ್ಯಾಹರತ್ತದ ಅಪಕೃಷ್ಣಾಂಬರಾಂ ದೃಷ್ಟ್ವಾ ತಾಮ್ರಶಶ್ಚಕಮೇ ತತಃ ತಸ್ಯಾಂ ಸಂಸಕ್ತಮನಸಃ ಕೌಮಾರಬ್ರಹ್ಮಚಾರಿಣಃ ಹೃಷ್ಟಸ್ಯ ಸ್ಕಂದಾತ್ ತದೃಶದ್ರೋಣ ಆದದೆ ತತಃ ಸಮಭವದ್ರೋಣ ಕುಮಾರಸ್ತಸ್ಯ ಧೀಮತಃ. ಭರದ್ವಾಜ ಎಂದು ಋಷಿ ಇದ್ದ. ಅಲ್ಲಿ ಯಾರೋ ಅಪ್ಸರಸ ಕಂಡು ಬಂದರು. ಅಪ್ಸರಸನಿಂದ ಅವರಿಗೆ ಭರದ್ವಾಜ ಎಂದು ಅಲ್ಲಿ ಹುಟ್ಟಿದನಂತೆ. ದ್ರೋಣಾಚಾರ್ಯ ಹುಟ್ಟಿದ್ದನಂತೆ. ದ್ರೋಣ ತತಸ್ಸ ಸಮವದ್ರೋಣ ಕುಮಾರಸ್ತಸ್ಯ ಧೀಮತಃ ಅಧ್ಯಗೀಷ್ಟ ಸ ವೇದಾಂಶ್ಚ ವೇದಾಂಗಾನಿ ಚ ಸರ್ವಶಃ ಭರದ್ವಾಜಸ್ಯ ತು ಸಖಾ ಪೃಷತೋ ನಾಮ ಪಾರ್ಥಿವಃ. ಪೃಷತ ಎಂಬ ಋಷಿನಿಂದ ಭರದ್ವಾಜನ ಮಿತ್ರ ಪೃಷತ ಇದ್ದ. ಆ ಪೃಷತನಿಂದ ಈ ದ್ರೋಣಾಚಾರ್ಯ ಹೋಗಿ ವಿದ್ಯೆಗಳನ್ನೆಲ್ಲ ವೇದಾಂಗಗಳು ಕಲಿತುಕೊಂಡ. ತಸ್ಯಾಪಿ ದೃಪದೋ ನಾಮ ತದಾ ಸಮಭವತ್ಸುತಃ. ಯಾರಿಗೆ? ಆ ಪೃಷತನಿಗೆ ದೃಪದ ಎಂದು ಮಗ, ರಾಜ ಸಖ. ಅಲ್ಲ, ಭರದ್ವಾಜನ ಮಿತ್ರ ಪೃಷತ ಇದ್ದ. ಅವರು ದೃಪದನಿಗೆ ಅಪ್ಪ. ಪೃಷತನ ಮಗ ದೃಪದ. ಭರದ್ವಾಜ ಪೃಷತನಿಗೆ ಮಿತ್ರ. ಭರದ್ವಾಜ ಯಾರು? ದ್ರೋಣಾಚಾರ್ಯನ ಅಪ್ಪ. ಅಂದರೆ ಪೃಷತ ಭರದ್ವಾಜ ಇಬ್ಬರು ಸ್ನೇಹಿತರು. ಪೃಷತ ರಾಜ, ಭರದ್ವಾಜ ಋಷಿ ಬ್ರಾಹ್ಮಣ. ಇವನಿಗೆ ಭರದ್ವಾಜನ ಮಗ ದ್ರೋಣಾಚಾರ್ಯ. ದ್ರೋಣ ಆಚಾರ್ಯ ಆಗಲಿಲ್ಲ, ದ್ರೋಣನೇ ಆಚಾರ್ಯನ ವಿದ್ಯೆ ಓದಿದ ನಂತರ ಆಚಾರ್ಯ ಆಗ್ತಾನೆ. ಈ ಪೃಷತನಿಗೆ ದೃಪದ. ಇವರಿಬ್ಬರೂ ಒಂದೇ ಕಡೆ ವಿದ್ಯೆ ಕಲ್ತ್ಕೊಳ್ತಿದ್ದರು. ಅದು ಇದು ಹಿಂದೆ ಹೇಳಿದ್ವಲ್ಲ ಒಂದು ಸಲ, ಹೇಳಲಿಲ್ಲವ? ತುಂಬ ದಿವಸ ಆಯಿತು. ಸೊ ಮತ್ತೆ ಬಂತು. ಅದೇ ನಾನು ಆಶ್ಚರ್ಯ, ಮತ್ತೆ ಏಕೆ ಬರುವುದು? ತಸ್ಯಾಪಿ ದೃಪದೋ ನಾಮ ತದಾ ಸಮಭವತ್ ಸುತಃ ಸ ನಿತ್ಯಂ ಆಶ್ರಮಂಗತ್ವ ದ್ರೋಣೇನ ಸಹ ಪಾರ್ಷತಃ. ಅವನು ಪೃಷತ ಎಂಬ ರಾಜನ ಮಗ. ಅರಮನೆಯಲ್ಲಿದ್ದು ಪ್ರತಿ ದಿವಸ ಗುರುಕುಲಕ್ಕೆ ಹೋಗಿ ಆ ಭರದ್ವಾಜನ ಮಗ ಏನು ಹತ್ತಿರ ದ್ರೋಣನ ಜೊತೆಗೆ ಇದ್ದುಕೊಂಡು ಏನೋ ವಿದ್ಯೆ ಕಲಿತುಕೊಂಡು ಬರುತ್ತಿದ್ದ. ಅವನೇನು ಅಲ್ಲೇ ಇರುತ್ತಿದ್ದ, ಇವರು ಪ್ರತಿ ದಿವಸ ಹೋಗಿ ಬರುತ್ತಿದ್ದ ಅಷ್ಟೇ. ಸ ನಿತ್ಯಂ ಆಶ್ರಮಂಗತ್ವ ದ್ರೋಣೇನ ಸಹ ಪಾರ್ಷತಃ. ಚಿಕ್ರೀಡಾ, ಅಧ್ಯಯನ ಮಾಡುವುದು, ಆಟ ಆಡುವುದು ಎರಡೂ ಇತ್ತು. ಅಂದರೆ ಇದೆಲ್ಲ ಮತ್ತೆ ಏಕೆ ಹೇಳ್ತಾ ಇದ್ದಾರೆಂದರೆ, ಇವನು ದೃಪದನಿಗೆ ದ್ರೋಣಾಚಾರ್ಯ ಅಪಮಾನ ಮಾಡಿದ್ದನಲ್ಲ, ಆ ಅಪಮಾನವನ್ನು ತಡ್ಕೊಳ್ಳಕ್ಕಾಗದೆ ಅವನು ಮತ್ತೆ ತಪಸ್ಸು ಮಾಡಿ ಒಬ್ಬ ಮಗ ಒಬ್ಬ ಮಗಳು ಹುಟ್ಟಬೇಕು, ನನಗೆ ದ್ರೋಣಾಚಾರ್ಯನನ್ನು ಸಾಯಿಸುವಷ್ಟು ಮಗ ಹುಟ್ಟಬೇಕು ಎಂದು ತಪಸ್ಸು ಮಾಡಿ ಒಂದು ಮಗನನ್ನು ಪಡ್ಕೊಂಡ. ಅದು ದೃಷ್ಟದ್ಯುಮ್ನ ವಿಚಿತ್ರವಾಗಿ ಹುಟ್ಟಿದ್ದಾನೆ ಅಗ್ನಿಹೋತ್ರದಲ್ಲಿ. ಏಕೆ ಅಂದರೆ ದೃಪದ ಯಜ್ಞ ಮಾಡಿದ, ಅಂಥ ಮಗ ಬೇಕು ಎಂದು. ಅಂಥ ಮಗ ಏಕೆ? ದ್ರೋಣಾಚಾರ್ಯನ ಮೇಲೆ ಕೋಪ. ದ್ರೋಣಾಚಾರ್ಯ ಮೇಲೆ ಕೋಪ ಏಕೆ? ಈಗ ಅದೆಲ್ಲ ಹಿಂದಿನ ಕಥೆ ಹೇಳಬೇಕಾಗ್ತಾಯಿದೆ. ಅದು ಗೊತ್ತಿದ್ದರೂ ಮತ್ತೊಂದು ಸಲ ಏಕೆ ಹೇಳಬೇಕಂದ್ರೆ, ಆ ಕೋಪದಿಂದಲೇ ಇವರು ಯಜ್ಞ ಮಾಡಿ ಮಗನನ್ನು ಪಡ್ಕೊಂಡ ಎಂದು ಹೇಳಬೇಕಷ್ಟೇ. ಅದಕ್ಕೆ ಹಿಂದಿಂದೆಲ್ಲ ಹೇಳಬೇಕು. ಇನ್ನೊಂದು, ಇದು ಪಾಂಡವರಿಗೆ ಇದೆಲ್ಲ ಮೊದಲೇ ಗೊತ್ತು ಎಂದು ಅವ್ರಿಗೇನು ಗೊತ್ತು, ಬಂದಿರುವವನಿಗೆ ಅವನು ಮತ್ತೆ ಹೇಳ್ತಾ ಇದ್ದಾನೆ. ಇವರು ಯಾರೋ ಈ ಊರಿನ ಜನರು, ಅದು ಹಸ್ತಿನಾಪುರ ಎಲ್ಲೋ, ಏಕಚಕ್ರಾಪುರ ಎಲ್ಲೋ, ಅದರಿಂದ ಇಲ್ಲಿವರೆಗೆ ಏನು ಗೊತ್ತು, ಅದರಿಂದ ಇವ್ರಿಗೆ ಗೊತ್ತಾಗಲಿ ಎಂದು ಹೇಳ್ತಾ ಇದ್ದರು. ಅವರು ಅಲ್ಲಿಂದ ಜನರು ತಿರುಗಿ ಗೊತ್ತಿಲ್ಲದೆ ಕಾಡುಗಳೆಲ್ಲ ತಿರುಗಿ ಇಷ್ಟು ದೂರ ಬಂದು ಬದುಕುತ್ತಾರೆ ಎಂದು ಅವ್ರಿಗೆ ಗೊತ್ತಿಲ್ಲವಲ್ಲ. ಇವರು ಪಾಂಡವರೆಂದು ಯಾರಿಗೂ ಗೊತ್ತಿಲ್ಲ ಅಲ್ಲ. ಯಾರು ಮನೆಯಲ್ಲಿದ್ದಾರೋ ಅವ್ರಿಗೂ ಗೊತ್ತಿಲ್ಲ, ಊರಿನ ಜನರಿಗೂ ಗೊತ್ತಿಲ್ಲ. ಇವರು ಸುಮ್ಮನೆ ಮಾರುವೇಷ ಹಾಕ್ಕೊಂಡು ಹೆಸರು ಬದಲಾಯಿಸ್ಕೊಂಡು ತಮ್ಮದು ಹೇಳದೆ ಹಾಗೆ ಬದುಕುತ್ತಾ ಇದ್ದಾರೆ. ಚಿಕ್ರೀಡಾಧ್ಯಯನಂಚೈವ ಬೇಗ ಓದ್ತೀನಿ, ಎಲ್ಲ ಗೊತ್ತಿದೆ ಅಲ್ಲವೇ. ತತಸ್ತು ಪೃಷತೋತೀತೆ ಸ ರಾಜ ದೃಪದೋ ಭವತೋ. ಕೆಲವು ದಿವಸ ಆದ ನಂತರ ಪೃಷತ ರಾಜ ಪ್ರಾಣ ಬಿಟ್ಟ. ಇವನು ಮಗ ದೃಪದ, ಇವನೇ ರಾಜನಾದ, ಬೆಳೆದಿದ್ದನಲ್ಲ. ದ್ರೋಣೋಭಿರಾಮಂ ಶುಶ್ರಾಬಾದಿತ್ ಸಂತಂ ವಸು ಸರ್ವಶಃ. ಅವನಿಗೆ ಈಗ ತನ್ನ ಕೆಲವು ದಿವಸಕ್ಕೆ ಈಗ ಬಡತನ, ದ್ರೋಣಾಚಾರ್ಯ ಇದ್ದಾನಲ್ಲ, ಇವನಿಗೆ ಹಿರಿಯನಾದ, ಇವನಿಗೆ ಒಂದು ಹಣ ಬೇಕು. ಹಣ ಇದ್ದರೆ ಏನಾದರೂ ಮದುವೆ ಮಾಡಿಕೊಂಡು ಒಂದು ಕಡೆ ನಿಂತಿರ್ತೀನಿ, ಮನೆ ಕಟ್ಕೊಂಡು ಅಂದ್ಕೊಂಡ. ಹಣ ಇಲ್ಲ. ಪರಶುರಾಮ ಎಲ್ಲೋ ಎಲ್ಲರಿಗೆ ದಾನ ಮಾಡ್ತಾನೆ ಎಂದು ಕೇಳಿದ. ಅಲ್ಲಿ ಹೋದರೆ ಪರಶುರಾಮ ಹೇಳಿದ, ನನ್ನ ಹತ್ತಿರ ಇರುವಂಥ ದಾನ ಮಾಡಿಬಿಟ್ಟೆ ಅಪ್ಪ, ಏನೂ ಉಳಿಯಲಿಲ್ಲ, ಎಲ್ಲ ದಾನ ಮಾಡಿಬಿಟ್ಟೆ, ಈಗ ಏನಿಲ್ಲ. ಅಸ್ತ್ರವಿದ್ಯೆ ಇದೆ, ಬೇಕಂದರೆ ಹೇಳ್ಕೊಡ್ತೀನಿ. ಆಯಿತು, ಅಸ್ತ್ರವಿದ್ಯೆನೇ ಸಿಗಲಿ, ಏನು ಮಾಡ್ತೀವಿ, ಅದಾದರೂ ಕಲ್ತ್ಕೊಂಡು ಯಾರಿಗಾದರೂ ಹೇಳಿ ನಾನು ಬದುಕುತ್ತೀನಿ ಅಂದ್ಕೊಂಡ. ಇಲ್ದಿದ್ದರೆ ಅವರೇನಾದರೂ ಹಣ ಕೊಡ್ತಾರೆ ಅಂದ್ಕೊಂಡರು. ಅದೇನು ಇರಲಿಲ್ಲ. ವನಂತು ಪ್ರಸ್ಥಿತಂ ರಾಮಂ ಭರದ್ವಾಜ ಸುತೋಬ್ರವೀತ್
ಆಗತಂ ವಿತ್ತಕಾಮಂ ಮಾಂ ವಿದ್ಯುದ್ರೋಣಂ ದ್ವಿಜರ್ಷಭ. ನಾನು ವಿತ್ತಕಾಮ, ಹಣಗೋಸ್ಕರ ಬಂದೆ, ಏನಾದರೂ ದಕ್ಷಿಣ ಕೊಡಿ. ನೇರಾಗೆ ಹೇಳಿಬಿಟ್ಟ. ಹಣ ಬೇಕನ್ನೋರು ನೇರಾಗೆ ಹೇಳ್ತಾರೆ ಅಲ್ಲವೇ? ಅವ್ರಿಗೆ ಬೇಕೇ ಬೇಕು. ಇಲ್ಲಿ ಏಕೆ ಬಂದಿದ್ದೆ ಅಂದರೆ ಒಂದು ಸಲ ಹೋಗೋರು ನಿಲ್ಲುವನೆ, ಒಂದು ಅರ್ಜೆಂಟ್ ಕೆಲಸ ಇದೆ. ಏನು ಕೆಲಸ ಮೊದಲು ವಿಶ್ರಾಂತಿ ಮಾಡ್ಕೊಂಡು ನಂತರ ಹೇಳಿ, ನಂತರ ಅಲ್ಲ ಈಗಲೇ ಹೇಳ್ತೀನಿ ನಾನು ಹಣಗೋಸ್ಕರ ಬಂದೇ ಕೊಡು ಅಷ್ಟೇ. ತಕ್ಷಣವೇ ಹೇಳಿಬಿಡೋದು ಅಷ್ಟೇ. ಮತ್ತೆ ಅತಿಥಿಯಾಗಿ ಕೂತ್ಕೊಂಡು ನನಗೊಂದು ಬೇಕು, ಅದು ಬೇಕು, ಕೊಡ್ತೀರಾ, ಅದೆಲ್ಲ ಯಾಕೆ ಏನು ಬೇಕು ಹೇಳಿಬಿಡು ಅಷ್ಟೇ. ಬಂದಿದ್ದು ಹಣಗೋಸ್ಕರ ಕೇಳು. ರಾಮ ವಾಚ ಶರೀರ ಮಾತ್ರ ಮೇವಾದ್ಯ ಮಯ ಅದು ಹೇಳಿ, ನನಗೆ ಏನಿಲ್ಲಪ್ಪ, ಎಲ್ಲ ಹೋಯಿತು, ಇದೇ ಬದುಕಿದೆ. ಅಸ್ತ್ರಾಣಿ ಚೈವ ಆಯಿತು, ಅಸ್ತ್ರಗಳೇ ಇವೆ ಆಯಿತು, ಅದಾದರೂ ಕೊಡಿ ಅನ್ನು, ಅದು ತಗೊಳ್ತಾನೆ. ತಥೇತ್ಯುಕ್ತ ತತಸ್ತಸ್ಮೈ ಪ್ರದದೌ ಭೃಗುನಂದನ ಪ್ರತಿಗೃಹ್ಯ ತಥೋ ದ್ರೋಣ ಕೃತಕೃತ್ಯೋ ಭವತ್ ತದಾ ಇದೆಲ್ಲ ಆಯ್ತಪ್ಪ, ಮತ್ತೆ ರಿಪಿಟಿಷನ್. ರಾಮಾತ್ ಪರಮಸಮ್ಮತಂ ಬ್ರಹ್ಮಾಸ್ತ್ರಂ ಸಮನುಪ್ರಾಪ್ಯ ನರೇಶ್ವಭ್ಯಧಿಕೋಭವತ್. ಪರಶುರಾಮನಿಂದ ಬ್ರಹ್ಮಾಸ್ತ್ರವನ್ನು ಪಡ್ಕೊಂಡ ದ್ರೋಣಾಚಾರ್ಯ ಪರಶುರಾಮನಿಂದಲೇ ಬ್ರಹ್ಮಾಸ್ತ್ರ ಪಡ್ಕೊಂಡು. ತಥೋ ದೃಪದಮಾಸಾದ್ಯ ಭರದ್ವಾಜ ಪ್ರತಾಪವಾನ್ ಅಬ್ರವೀತ್ ಪುರುಷವ್ಯಾಘ್ರ ಸಖಾಯಂ ವಿದ್ಯೆ ಮಾಮಿತಿ. ಈಗ ಅಸ್ತ್ರ ಎಲ್ಲ ಪಡ್ಕೊಂಡ. ಅಲ್ಲಿ ಹಣಗೋಸ್ಕರ ಹೋದ, ಹಣ ಸಿಗಲಿಲ್ಲ, ವಿದ್ಯೆ ಸಿಕ್ಕಿತು. ಈಗ ಹಣ ಬೇಕಲ್ಲವೇ? ದೃಪದನ ಹತ್ತಿರ ಬಂದ, ರಾಜನ ಹತ್ತಿರ ಬಂದು, ನೋಡು ನಾನು ನಿನ್ನ ಮಿತ್ರ ಬಂದೆ ನೋಡಿ, ನಾನು ನಿನ್ನ ಮಿತ್ರ. ದೃಪದ ಉವಾಚ ನಾ ಶ್ರೋತ್ರಿಯ. ನೋಡಿ, ವೇದ ಪಂಡಿತನಲ್ಲದವನಿಗೆ ಮಿತ್ರನಾಗಲ್ಲ. ವೇದ ಪಂಡಿತನಿಗೆ ಮಿತ್ರನಾಗಲ್ಲ. ರಥಿನ ಸಖ. ರಥ ಇರುವವನಿಗೆ ಅಂದರೆ ಕಾರ್ ಇರುವವನಿಗೆ ಸ್ನೇಹಿತನಾಗಲ್ಲ. ಆಗುತ್ತಾನ? ಅವರು ಮಾಡಿಕೊಳ್ಳಲ್ಲ. ಕಾರ್ ಇರುವವನು ಮಿತ್ರನಾಗಿ ಮಾಡಿಕೊಳ್ಳಲ್ಲ. ಮೊದಲು ಕಾರಿಲ್ಲದಿರುವಾಗ ನಿನಗೆ ಮಿತ್ರ, ಅವನಿಗೆ ಕಾರು ಬಂದರೆ ಜೋಡಿ ಕಟ್ ಆಫ್ ಆಗಿಬಿಡ್ತದೆ, ಫ್ರೆಂಡ್ಶಿಪ್ ಕಟ್ ಆಫ್ ಆಗಿಬಿಡ್ತದೆ. ಅವನಿಗೆ ಇನ್ನೊಬ್ಬರು ಕಾರ್ ಇರುತ್ತಾನಲ್ಲ, ಅವರಿಗೆ ಮಿತ್ರನಾಗ್ತಾನೆ, ನಿಮಗಾಗಲ್ಲ. ಇದು ಲೋಕ ವ್ಯವಹಾರ ಅಷ್ಟೇ, ಎಲ್ಲಿ ಆದರೂ. ಸೊ ಪಂಡಿತನ ಜೊತೆಗೆ ಮಿತ್ರನಾಗುತ್ತಾನೆ, ರಥಿ ಜೊತೆಗೆ ಆಗುತ್ತಾನೆ. ರಥವಿಲ್ಲದಿದ್ದರೆ ನನ್ನ ಜೊತೆಗೆ ಸ್ನೇಹ ಮಾಡುವುದಕ್ಕೆ ಪ್ರಯತ್ನ ಮಾಡಬೇಡ. ನಾ ರಾಜ ಪಾರ್ಥಿವಸ್ಯ. ರಾಜನಲ್ಲದವನು ಇನ್ನೊಬ್ಬ ರಾಜನ ಜೊತೆಗೆ ಮೈತ್ರಿ ಮಾಡುವುದಕ್ಕೆ ಪ್ರಯತ್ನ ಮಾಡಬಾರದು. ನಾನು ರಾಜ, ನಿನಗೇನಿದೆ? ನಿನಗೆ ಏನಿಲ್ಲ, ಆಗಬೇಡ. ಸಖಿ ಪೂರ್ವಂಕಿ ಮಿಷ್ಯತೆ. ಅದರಿಂದ ಏನಪ್ಪ ಸಖ ಹೇಳ್ತಾ ಇದ್ದೀವಿ, ನಿಮಗೆ ಏನಿದೆ? ನನ್ನ ಜೊತೆಗೆ ನನ್ನ ಸಮಾನತೆ ಇದೆಯಾ? ನನ್ನ ಜೊತೆಗೆ ಫ್ರೆಂಡ್ ಆಗುವಷ್ಟು ನಿಮಗೆ ಯೋಗ್ಯತೆ ಇದೆಯಾ? ಇಲ್ಲದಿದ್ದರೆ ಸುಮ್ಮನೆ ಬಂದು ಹಿಂದಿನ ಪರಿಚಯವಿದ್ದರೆ ಬಂದು ಏನಾದರೂ ದಕ್ಷಿಣ ಕೇಳ್ಕೊಂಡು ಹೋಗಬಹುದು ಅಷ್ಟೇ ಹೊರತು ನಾನು ಸ್ನೇಹಿತನಾಗಿ ಬಂದೆ ಎಂದು ಹೇಳಬಾರದು ಅಲ್ಲವೇ? ಹಿಂದಿನ ಪರಿಚಯ ನೆನಪಿಟ್ಕೊಂಡು ಬಂದು ನಾನೇನೇನೋ ಕೆಲಸ ಮಾಡ್ಕೊಳ್ತಾ ಇದ್ದೀನಿ, ಇಲ್ಲಿದ್ದೀನಿ, ನಿಮಗೇನಾದರೂ ಸಹಾಯವಿದ್ದರೆ ಮಾಡಿ, ಏನಾದರೂ ದಕ್ಷಿಣ ಕೇಳ್ಕೊಂಡ್ರೆ ಕೊಡ್ತಾನೆ. ಅಲ್ಲ ನಾನು ಮಿತ್ರನಾಗಿ ಬಂದೆ ಅಂದರೆ ದೃಪದ ಒಪ್ಪಲಿಲ್ಲ. ಲೋಕ ವ್ಯವಹಾರ. ಬ್ರಾಹ್ಮಣ ಉವಾಚ ಸವಿನಿಶ್ಚಿತ್ಯ ಮನಸಾ ಪಾಂಚಾಲ್ಯಂ ಪ್ರತಿ ಬುದ್ಧಿಮಾನ್ ಜಗಾಮಕರು ಮುಖ್ಯಾನಾಂ ನಗರಂ ನಾಗಸಾಹ್ವಯಂ. ಇಂಕಷ್ಟೇ. ಅಯ್ಯೋ ನನ್ನನ್ನು ಇನ್ಸಲ್ಟ್ ಮಾಡಿದ ಎಂದು ಬೇಜಾರು ಮಾಡ್ಕೊಂಡು ಅಲ್ಲಿ ಬಿಟ್ಟು ಈಗ ಬೇರೆ ಕಡೆ ತಿರುಗುತ್ತಾ ತನ್ನ ಒಬ್ಬನಿದ್ದಾನೆ ನೋಡಿ, ತನಗೆ ಮದುವೆ ಆಯಿತಂತೆ. ಯಾರು? ಕೃಪಾಚಾರ್ಯನ ತಂಗಿಯನ್ನು ಮದುವೆ ಮಾಡಿಕೊಂಡು ಅಲ್ಲೇ ಹುಡುಕುತ್ತಾ ಅಲ್ಲಿಗೆ ಹೋದ. ಕೃಪಾಚಾರ್ಯನಿದ್ದಾನಲ್ಲ, ಅವರಿಗೆ ಹೇಳದೆ ಅವರ ಮನೆಯಲ್ಲೇ ಒಂದು ಪಕ್ಕಕ್ಕೆ ಯಾರಿಗೆ ಗೊತ್ತಿಲ್ಲದೆ ಅವರ ಮನೆಯಲ್ಲಿದ್ದಾನೆ. ಇವನು ಬೇರೆ ಏನಿಲ್ಲ, ಗತಿ ಇಲ್ಲ. ಅದರಿಂದ ಅವ್ರ ಮನೆಯಲ್ಲಿದ್ದರೆ ಏನಾದರೂ ಊಟ ಸಿಗ್ತದೆ ಅಂತ. ತಸ್ಮೈ ಪೌತ್ರಾನ್ ಸಮಾದಾಯ ವಸೂನಿ ವಿವಿಧಾನಿ ಚ ಪ್ರಾಪ್ತಾಯ ಪ್ರದದೌ ಭೀಷ್ಮ ಶಿಷ್ಯಾಂದ್ರೋಣಾಯ ಧೀಮತೆ. ಈಗ ಅಲ್ಲೆಲ್ಲ ಗೊತ್ತಾಯ್ತಲ್ಲ, ಅದೆಲ್ಲ ಆಟ ಆಡ್ತಾ ಏನೋ ಗೊತ್ತಾಯಿತು. ದ್ರೋಣಾಚಾರ್ಯನು ಹೋಗಿ ಭೀಷ್ಮನಿಗೆ ಹೇಳಿದ್ದಾರೆ. ಭೀಷ್ಮ ಅಂದ್ಕೊಂಡು ಅಯ್ಯೋ ಇಷ್ಟು ವಿದ್ಯಾವಂತ, ಅಸ್ತ್ರವಿದ್ಯೆ ಇದೆಲ್ಲ ಪರಶುರಾಮನಿಂದ ಕಲಿತುಕೊಂಡ, ಒಳ್ಳೆಯದು, ಇಂಥವ್ರು ನಮ್ಮ ಮಕ್ಕಳಿಗೆ ಬೇಕು ಎಂದು. ಆಯ್ತಪ್ಪ, ನಾನಿಲ್ಲಿ ಶಾಲೆ ಓಪನ್ ಮಾಡ್ತೀನಿ, ಶಾಲೆಗೆ ನೀವೇ ಪ್ರಧಾನಾಚಾರ್ಯ ಇರು, ನೀನೇ ಪ್ರಿನ್ಸಿಪಾಲ್, ನೀನೇ ಎಲ್ಲ ವಿದ್ಯೆ ಹೇಳ್ಕೊಡು, ನಿಮಗೆಲ್ಲ ಮನೆ ಕೊಡ್ತೀವಿ, ಊಟ ಕೊಡ್ತೀವಿ, ಎಲ್ಲ ಏನು ಚಿಂತೆ ಇಲ್ಲ, ನೀವು ಇಡೀ ಜೀವನ ಇಲ್ಲೇ ಇರಬಹುದಂತೆ. ಅಬ್ಬಾ, ದ್ರೋಣನಿಗೆ ಇಷ್ಟವಾಯಿತು. ಏನು? ಅವರಿಗೆ ಹಣ ಅಂದರೆ ತುಂಬ ಇಷ್ಟ, ಮಹಾ ಇಷ್ಟ ಹಣ. ಮಗನಿಗೋಸ್ಕರ ಹಣ ಅಂದರೆ ಇಷ್ಟ. ಯಾರು ಹಣ ಕೊಡ್ತಾರೋ ಅವ್ರ ಪರವಾಗಿ ಮಾತಾಡ್ಬಿಡ್ತಾರೆ. ಕೆಲವರು ಇರುತ್ತಾರೆ ಹಣ ಮೋಹ. ಹಣ ಎಲ್ಲರಿಗೂ ಬೇಕು, ಕೆಲವರಿಗೂ ಸ್ವಲ್ಪ, ಎಲ್ಲರಿಗಿಂತ ಸ್ವಲ್ಪ ಹೆಚ್ಚಿದ್ದರೆ ಇರಲಿ. ಹಣ ಮೇಲೆ ಇಷ್ಟ ಇದ್ದರೆ ಯಾರು ತಪ್ಪೇನು? ಪ್ರತಿಯೊಬ್ಬನಿಗೆ ಯಾವುದೇ ಒಂದು ವಸ್ತು ಮೇಲೆ ಇರುತ್ತದೆ, ಅವನಿಗೊಂದಿದೆ. ಕೆಲವರಿಗೆ ಸಾಹಿತ್ಯ, ಕೆಲವರಿಗೆ ಕಲೆ ಮೇಲೆ ಇರುತ್ತದೆ, ಕೆಲವರಿಗೆ ಸಾಹಿತ್ಯ ಇರುತ್ತದೆ, ಕೆಲವರಿಗೆ ಇನ್ನೇನೋ ಇರುತ್ತೆ, ಕೆಲವರಿಗೆ ಏನಿಲ್ಲ ಅಂದರೆ ಸುಮ್ಮನೆ ಓಡಾಟ ಮೇಲೆ ಇರುತ್ತದೆ. ಗೊತ್ತಾ? ಸುಮ್ಮನೆ ಓಡಾಡ್ತಾನೆ, ಏನಿಂದ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಏನು ಕ್ರಿಕೆಟ್ನಲ್ಲಿ ಆ ಬಾಲ್ ತಿರುಗುತ್ತದೆ ನೋಡಿ, ಇವನು ಇಲ್ಲಿಂದ ಅಲ್ಲಿಗೆ
ಬ್ಯಾಟ್ಸ್ಮನ್ನಿಂದ ಬೌಲರ್ನಿಂದ ಬ್ಯಾಟ್ಸ್ಮನ್ಗೆ. ಹಾಗೆ ಕ್ರಿಕೆಟ್ ಬಾಲ್ ಹಾಗೆ ತಿರುಗುವ ಅಭ್ಯಾಸ ಇರುತ್ತದೆ ಕೆಲವರಿಗೆ, ಅವರಿಗೆ ಹಾಗೆ ಹಣೆಬರ ಇರುತ್ತೆ, ತುಂಬ ತಿರುಗುತ್ತಾನೆ ಇರಬಹುದು. ಯಾವುದು ಕೆಟ್ಟ ಅಲ್ಲ, ಒಬ್ಬೊಬ್ಬರಿಗೂ ಒಂದೊಂದು ರುಚಿ, ಒಂದೊಂದು ಆಸಕ್ತಿ, ಪೂರ್ವಜನ್ಮ ಕರ್ಮ ಪ್ರಾರಬ್ಧ ಇರುತ್ತದೆ, ಇರಲಿ. ಅದರಿಂದ ಆಸಕ್ತಿ ಮೋಹಕ್ಕೆ ಒಳಗಾಗಿ ನೀಚನಾಗಬಾರದು ಅಷ್ಟೇ. ಯಾವುದೇ ಇರಲಿ, ಆಸಕ್ತಿ, ಸಾಹಿತ್ಯ ಇದೆ, ಸಂಗೀತ ಇದೆ, ಏನೇನೋ ಇದೆ, ಕೆಲವರಿಗೆ ಹಣ ಮೇಲೆ ಇದೆ, ಕೆಲವರಿಗೆ ಓಡಾಟ ಇದೆ, ಕೆಲವರು ತೀರ್ಥಯಾತ್ರ ಕೈ ಕಾಲು ಮುರಿದು ಹೋಗಿದ್ದರೂ ಈಗಲೂ ತೀರ್ಥಯಾತ್ರೆ ಮಾಡ್ತಾರೆ. ಏಕೆ ಕಷ್ಟವಾಗ್ತಾ ಇದೆ, ಹೊಟ್ಟೆ ಸರಿಯಾಗಿಲ್ಲ, ಅದಿಲ್ಲ, ಔಷಧ ತಗೊಳ್ತಾ ಇದ್ದೀನಿ. ಇನ್ನೊಬ್ಬರು ಟೆಲಿಫೋನ್ ಮಾಡಿದ್ದಾರೆ, ಕಾಶಿಯಲ್ಲಿ ವಾಸ ಮಾಡ್ತಾರೆ. ನಾನು ಬದ್ರಿನಾಥ್ ಹೋಗಬೇಕು, ನಾನೀಗ ರೈಲು ಹತ್ತಿದ್ದೀನಿ, ನಾನೀಗ ಹರಿದ್ವಾರಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗುವುದೆಲ್ಲಿ? ಕೇದಾರ್ನಾಥಲ್ಲಿ ಕಷ್ಟ. ಕೇದಾರ್ನಾಥು ನೀವು ಹರಿದ್ವಾರವರೆಗೂ ರೈಲು ಇರುತ್ತದೆ, ಅಲ್ಲಿಂದ ಬಸ್ ಹಿಡ್ಕೊಂಡು ಗೌರಿಕುಂಡನಿಂದ ಏನಿಲ್ಲ, ಮತ್ತೆ ನಡ್ಕೊಂಡು ಹೋಗಬೇಕು. ಅಲ್ಲಿ ಏನೋ ಮಾಡ್ತೀನಿ, ಕಷ್ಟ ಅಂದರೆ ನಾನು ನೋಡಲಿಲ್ಲ, ನಾನು ನೋಡಲೇಬೇಕು. ಬರೀ ಏಕೆ ಈ ವಯಸ್ಸಿನಲ್ಲಿ ಏಕೆ ಇಷ್ಟೆಲ್ಲ ನೋಡಿದ್ದು? ಕಾಶಿ ವಾಸಕ್ಕಿಂತ ಇನ್ನೂ ದೊಡ್ಡದೇನಿದೆ? ಕಾಶಿ ಸ್ಮರಣ ಮಾಡಿಕೊಂಡ್ರೆ ಸರ್ವ ಪುಣ್ಯಕ್ಷೇತ್ರಗಳು ಅಲ್ಲೇ ಇವೆ. ಅದು ನೋಡಿದರೆ ಆ ಸ್ಮರಣದಿಂದ ನಿಮಗೆ ಮೈಮರೆತು ಹೋಗ್ತೀವಿ. ಸಾಕ್ಷಾತ್ ಸರ್ವದೇವತರು ಅಲ್ಲೇ ಇದ್ದಾರೆ. ನಿಮಗೆ ಯಾವ ವಿಷ್ಣು ಬೇಕಾ, ಶಿವ ಬೇಕಾ, ದೇವಿ ಬೇಕಾ, ಸರ್ವದೇವತರು ಅಲ್ಲೇ ಇದ್ದಾರೆ, ಗೊತ್ತಾ? ಎಲ್ಲ ದೇವರಿದ್ದಾರೆ, ಗಂಗಾ ನದಿ ಇದೆ, ಋಷಿಗಳಿದ್ದಾರೆ, ಮಹನೀಯರಿದ್ದಾರೆ. ಕಾಶಿಗೆ ಹೋದರೆ ಇನ್ನು ಬೇರೆ ಎಲ್ಲಿಯೂ ಹೋಗಬೇಕೇ ಅನಿಸಬಾರದು. ಮರವರು ಬುದ್ಧಿ ನೋಡು, ಅಲ್ಲಿಂದ ಬದ್ರಿನಾಥ್, ನಾನು ಕೇದಾರ್ನಾಥ್ ನೋಡಲಿಲ್ಲ, ಅಲ್ಲಿ ಹೋಗ್ತಾ ಇದ್ದೀನಿ. ಆಯಿತು, ಹೋಗು, ಸ್ವಲ್ಪ ಅನುಭವಿಸಬೇಕೆಂದಿದೆ, ಅನುಭವಿಸು. ಮತ್ತೆ ಹೇಳ್ತಾರೆ, ನಾನು ಬಿದ್ದುಬಿಟ್ಟೆ, ನನಗಿಲ್ಲಿ ಸೊಂಟಲ್ಲಿ ನೋವಾಯಿತು, ಇಲ್ಲಿ ಫ್ರ್ಯಾಕ್ಚರ್ ಆಯಿತು, ಇಲ್ಲೇನಾಯಿತು, ಅಯ್ಯೋ 3 ತಿಂಗಳನ್ನಾಗಿದೆ. ಮತ್ತೆ ಹೇಳ್ತಾರೆ, ಒಂದು ಫ್ರ್ಯಾಕ್ಚರ್ ಆಯಿತು 2-3 ಸಲ, ಮತ್ತೆ ಇನ್ನೊಂದು ಮಾಡಬೇಕು, ಮಾಡ್ಕೊ. ಇಲ್ಲದಿದ್ದರೆ ಒಂದು ಸೊಂಟಲೇ ಅಲ್ಲಿ ಕೇದಾರ್ನಲ್ಲಿ ಬಿಟ್ಟು ಬಾ, ಅಲ್ಲವೇ? ಆ ಸೊಂಟೆಲಿ ಅಲ್ಲೇ ಬಿಟ್ಕೊಂಡು ಬಾ, ಈಗ ಇಲ್ಲಿ ಬದುಕಬಹುದು. ಏನು ಮಾಡೋದು? ಕೆಲವರಿಗೆ ಅರ್ಥ ಅಂದರೆ ಪ್ರಾರಬ್ಧ ಇರುತ್ತದೆ, ಕೆಲವರಿಗೆ ಏನೋ ಹುಚ್ಚು ಇರುತ್ತದೆ. ನಮ್ಮಲ್ಲಿ ಒಬ್ಬನಿದ್ದಾನೆ, ಮಹಾತಪಸ್ವಿ ಒಂದೊಂದು ಸಂಶಿತ ವ್ರತ ಹೇಳಿದಿನಲ್ಲ, ವ್ರತ ಅಯ್ಯಪ್ಪ ದೀಕ್ಷಾ. ಒಬ್ಬನ ವ್ರತ ಇದೆ, ಏನು ತಿಂಗಳಿಗೊಂದು ಸರಣೆ ಸ್ನಾನ ಮಾಡ್ತಾನೆ, 1 ದಿವಸ ಕಮ್ಮಿ ಬೇಡ, ಅದೊಂದು ವ್ರತ, ತಪಸ್ಸು. ತಿಂಗಳಿಗೊಂದು ಸಲ ಅವ್ರ ಮೈ ಎಲ್ಲ ಇಷ್ಟು ದುರ್ಗಂಧ ಬರಬೇಕಂದ್ರೆ ಎಲ್ಲಿ ಕೂತಿದ್ದರೆ ಬಸ್ ಸ್ಟ್ಯಾಂಡ್ವರೆಗೂ ದುರ್ಗಂಧ ಬರಬೇಕು, ಬಂದರೆ ಆವಾಗ ಮಾಡ್ತಾನೆ ಸ್ನಾನ. ಅಪ್ಪ, ತಿಂಗಳಿಗೊಂದು ಸಲ. ಇನ್ನೊಬ್ಬನಿದ್ದಾನೆ, ಅವರು ಬೆಳಗ್ಗೆ ಇಲ್ಲಿದ್ದರೆ ಮಧ್ಯಾಹ್ನ ಇನ್ನೊಂದು ಕಡೆ, ಸಂಧ್ಯೆ ಇನ್ನೊಂದು ಕಡೆ. ಎಲ್ಲಿಗೋ ನಾನು ಮಂದಿರ ದರ್ಶನ ಮಾಡ್ತೀನಿ ಅಂದರೆ ಯಾವುದೋ ಬಸ್ ಹತ್ತುತ್ತಾನೆ ಹೋಗ್ತಾನೆ. ನಿಮ್ಮ ಸರ್ಕಾರ ಫ್ರೀ ಬಸ್ ಕೊಟ್ಟರೆ ನೋಡಿ, ಅದು ಇವನಿಗೊಬ್ಬನಿಗೆ ಮಾತ್ರ ಫ್ರೀ ಬಸ್ ಕೊಟ್ಟರೆ ಅವನು ಮತ್ತೆ ಹೊಳೆನರಸೀಪುರಕ್ಕೆ ಬರ್ತಿರಲಿಲ್ಲ. ಇಡೀ ಕರ್ನಾಟಕ ತಿರುಗೋದಲ್ಲಿ ಆ ಬಸ್ಸು ಇಳಿದರೆ ಇನ್ನೊಂದು ಬಸ್ಸು. ಐ ಥಿಂಕ್ ಅವರು ಬಸ್ಸಿನಲ್ಲಿ ಕೂತಿದ್ದರೆ ಈ ಬಸ್ಸಿನಿಂದ ಆ ಊರಿಗೆ ಹೋಗ್ತದೆ ನೋಡಿ, ಮೈಸೂರಿನಿಂದ ಮಂಗಳೂರು ಬಸ್ಸು. ಮಂಗಳೂರಿಗೆ ಹೋದ ನಂತರ ಇಲ್ಲಿ ತಿರುಗಿ ಎಲ್ಲರೂ ಇಳಿಯುತ್ತಾರೆ, ಅವ್ರು ಅಲ್ಲೇ ಕೂತಿರ್ತಾನೆ. ಏಕೆಂದರೆ ಎಲ್ಲಿ ಹೋಗ್ತಾನೆ? ನಾನು ಮೈಸೂರಿಗೆ ಹೋಗ್ತಾನೆ, ಫ್ರೀ ಟಿಕೆಟ್ ಅಲ್ಲವೇ. ಮತ್ತು ಮೈಸೂರಿಗೆ ಬಂದ ನಂತರ ಮತ್ತೇನು ಮಾಡಬೇಕು? ಮತ್ತೆ ಬಸ್ಸೆಲ್ಲ ತಿರುಗಿ ಎಲ್ಲರೂ ಇಳಿದು ಬಿಟ್ಟರೆ ಇವರು ಅಲ್ಲೇ ಕೂತಿರ್ತೀವಿ. ಏನಂದರೆ ನಾನು ಮತ್ತೆ ಮಂಗಳೂರಿಗೆ ಹೋಗ್ತಾಯಿದ್ದೆ. ಎಷ್ಟು ದಿವಸಪ್ಪ ಅಂದರೆ ಬೇರೆ ಎಲ್ಲಿದೆ ಇದೇ ತಿರುಗುತ್ತಾನೆ. ಒಂದು ವಾರ 10 ದಿವಸಕ್ಕೆ ಒಂದು ಸಲ ಹೋಗ್ತೀನಿ, ಎಲ್ಲಿ ಆದರೂ ವಾರನೋ 10 ದಿವಸನೋ ತಿಂಗಳಿಗೊಂದು ಸಲ. ಬಸ್ಸಿನಲ್ಲೇ ಕೂತಿದ್ದರೆ ಅಲ್ಲೇ ತಿನ್ನು, ಅಲ್ಲೇ ಮಲ್ಕೊ, ಅಲ್ಲೇ ಇರು ಅಷ್ಟೇ. ಸ್ನಾನ ಈ ಕಾಲದಲ್ಲಿ ಸ್ನಾನ ಏನಿಲ್ಲ, ವಿದೇಶಿಯರು ಮಾಡಲ್ಲವಲ್ಲ, ಎಲ್ಲ ಮತಗಳು ಸಮಾನ. ಅವರು ಮಾಡದಿದ್ದರೆ ನಾವು ಮಾಡದಿದ್ದರೆ ನಡೆಯುತ್ತೆ. ನಾವು ಮಾಡಬೇಕೆಂದಿದೆಯಾ? ಎಲ್ಲ ಮತಗಳು ಸಮಾನ ಅಲ್ಲ. ಅವ್ರು ಸ್ನಾನ ಮಾಡಲ್ಲ, ನಾವು ಮಾಡಲ್ಲ, ಅಷ್ಟೇ ಸಾಕು, ಅಷ್ಟೇ. ಅಲ್ಲೇ ಮಲ್ಕೊ, ಅಲ್ಲೇ ಇರು, ಬಸ್ಸೇ. ಅಂಥವ್ರು ಇದ್ದಾರೆ ಯಾರಾದ್ರು? ಇದ್ದಿರ್ಬೋದು, ನೀವು ನೋಡಲಿಲ್ಲ, ಕೇಳಬೇಕು. ಬಸ್ಸೇ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ 3 ದಿವಸವರೆಗೂ ಬಿಡದೆ, ಕೆಳಗೆ ಇಳಿಯದೆ ಅಲ್ಲೇ ಇರುವುದು. ಆಯಿತು. ಸೊ ದ್ರೋಣಾಚಾರ್ಯ ಅಂದರೆ ಒಬ್ಬೊಬ್ಬನಿಗಿರುತ್ತದೆ ಆಸಕ್ತಿಯಿಂದ. ಬೇಕಂದರೆ ಒಂದು ಪಡ್ಕೊ, ಹಣ ಬೇಕಾ, ವಿದ್ಯೆ ಬೇಕಾ, ಏನಾದರೂ ನೋಡೋಲ್ಲದು ಇಷ್ಟವಿದೆಯಾ, ಏನೋ ಸಂಗೀತವೋ, ಸಾಹಿತ್ಯವೋ, ಕಲೆನೋ ಏನಾದರೂ ಇರ್ಬೋದು. ಯಾವುದೇ ಒಂದು ವ್ಯಕ್ತಿ ಮೇಲೆ, ಒಬ್ಬರ ವ್ಯಕ್ತಿ ಮೇಲೆ ಇಷ್ಟ ಇರಬಹುದು. ಕೆಲವರಿಗೆ ಮಕ್ಕಳಂದ್ರೆ ಇಷ್ಟ, ಕೆಲವರಿಗೆ ಇನ್ನೇನೋ ಇಷ್ಟ, ಏನೋ ಇಷ್ಟ ಇರುತ್ತದೆ, ಇರಲಿ. ಆದರೆ ವಿಶೇಷ ಪ್ರೀತಿ, ಎಲ್ಲರಿಗಿಂತ ಒಂಚೂರು ಹೆಚ್ಚು ಪ್ರೀತಿ ಇರಲಿ. ಅದರಿಂದ ಮನುಷ್ಯನ ಧರ್ಮ ಬುದ್ಧಿ ಕೆಟ್ಟು ಹೋಗಬಾರದು. ಪ್ರೀತಿ ಇರಲಿ, ಆದರೆ ಧರ್ಮ ವಿಷಯ ಬಂದಾಗ ಧರ್ಮವೇ, ಅಧರ್ಮವೇ. ಈ ಪ್ರೀತಿಯಿಂದ, ಮೋಹದಿಂದ ಧರ್ಮವನ್ನು ಧರ್ಮ, ಅಧರ್ಮವನ್ನು ಧರ್ಮ ಎಂದು ಹೇಳಬಾರದು, ಅಷ್ಟೇ ಹೇಳುವುದು. ಪ್ರೀತಿ ಎಷ್ಟಿದ್ದರೂ ತಪ್ಪೇನಿಲ್ಲ, ಅದರಿಂದ ನಿಮ್ಮ ಧರ್ಮ ಬುದ್ಧಿ ಕೆಟ್ಟು ಹೋದರೆ ಹಾಳಾಗಿಬಿಡ್ತದೆ. ಅದು ಆಗಬಾರದು, ಅಷ್ಟೇ. ಸೊ ಇಲ್ಲಿಗೆ ಬಂದ
ಇವರ ಹತ್ತಿರ ಇದ್ದು ಈಗ ಸಮಾನೀಯ ತದಾ ವಿದ್ವಾನ್ ದ್ರೌಪದಸ್ಯಾಸುಕ ಈಗಷ್ಟೇ ವಿದ್ಯೆ ಹೇಳಿದ ನಂತರ ತನ್ನ ಶಿಷ್ಯರಿಗೆ ಯಾರು ಪಾಂಡವರಿಗೆ ವಿದ್ಯೆ ಹೇಳಿದ ನಂತರ ಅವರಿಗಿನ್ನೂ ಆ ದೃಪದನ ಮೇಲೆ ಹಾಗೆ ಇದೆ ಅವ್ರಿಗೆ ಏನಾದರೂ ಹಾಗೆ ತೀರಿಸ್ಕೊಳ್ಳಬೇಕು. ಏನು ಹಾಗೆ ಅವ್ರು ಏನು ಮಾಡಿದ ಅನ್ಯಾಯ? ನನ್ನನ್ನು ಇನ್ಸಲ್ಟ್ ಮಾಡಿದ. ಏನು ಮಾಡಿದ? ನೀವು ನನಗೆ ಮಿತ್ರನಾಗುವ, ನನಗೆ ನೀವು ಹಿರಿಯನಾದ ನಂತರ ನಾನು ರಾಜನಾಗ್ತೀನಿ, ಅದರಿಂದ ನೀವು ನನ್ನ ಜೊತೆಗಿರಬಹುದು, ನಾವಿಬ್ಬರು ಸೇರಿಕೊಂಡು ರಾಜ್ಯದಲ್ಲಿ ಪರಿಪಾಲನೆ ಮಾಡೋಣ ಎಂದು ಹೇಳಿದ್ದ. ಹಾಗೆ ನಾನು ಬಂದರೆ ನನ್ನನ್ನು ಇನ್ಸಲ್ಟ್ ಮಾಡಿ ಕಳಿಸಿದ, ಅದರಿಂದ ನಾನು ಅವರ ಮೇಲೆ ಹಗ ತೀರಿಸ್ಕೊಂಡೆ. ಅದು ಮನಸ್ಸಿನಲ್ಲಿಟ್ಕೊಂಡು ವಿದ್ಯೆ ಹೇಳುವಕ್ಕೆ ಮುಂಚೆನೇ ಅರ್ಜುನನಿಗೆ ಮಕ್ಕಳಿಗೆ ಹೇಳ್ತಾನೆ, ಪಾಂಡವರು ಕೌರವರಿಗೆ, ನನ್ನದೊಂದು ಆಸೆ ಇದೆ, ನೀವೆಲ್ಲರೂ ಪೂರೈಸ್ತೀರಾ? ಯಾರಾದರೊಬ್ಬರು ನಿಮಗೆ ವಿದ್ಯೆ ಹೇಳ್ಕೊಡ್ತೀನಿ, ವಿದ್ಯೆ ಎಲ್ಲ ಕಲಿತುಕೊಂಡ ನಂತರ ನನ್ನ ಆಸೆ ಪೂರೈಸಬೇಕು ಎಂದು. ಯಾರೇನು ಮಾತಾಡೋದಿಲ್ಲ, ಎಲ್ಲರ ತಲೆ ಬಗ್ಗಿಸ್ಕೊಂಡ್ರೆ. ಯಾಕಂದರೆ ಯಾರಿಗಿಷ್ಟವಿಲ್ಲ. ದ್ರೋಣ ಅಲ್ಲ, ದುರ್ಯೋಧನ ಕರ್ಣ ಅವ್ರು ಏನು ಮಾಡಲಿಲ್ಲ. ದುರ್ಯೋಧನ ಕರ್ಣ ಮಹನೀಯರು ಹೇಳ್ತಾರೆ, ಕರ್ಣ ಹೇಳಬಹುದಿತ್ತು ನಾನು ಮಾಡ್ತೀನಿ ಅಂತ, ಮಾಡಲಿಲ್ಲ, ಸುಮ್ಮನೆ ಇದ್ದ. ಅರ್ಜುನ ಒಬ್ಬನೇ ಎದ್ದು, ಆಯಿತು ಗುರುಗಳೇ, ನೀವು ಹೇಳಿದ್ದು ನಾನು ಮಾಡ್ತೀನಿ, ನಿಮ್ಮ ಆಸೆ ಪೂರೈಸ್ತೀನಿ ಅಂತ ಹೇಳಿಬಿಟ್ಟು ದ್ರೋಣಾಚಾರ್ಯನಿಗೆ ಎಷ್ಟು ಪರಮಾನಂದವಾಯಿತಂದರೆ ತಕ್ಷಣವೇ ಅವನನ್ನು ಅಪ್ಪಿಕೊಂಡ. ಈಗ ಅವನನ್ನೇ ಸ್ಪೆಷಲ್ ಶಿಷ್ಯ ಇಟ್ಕೊಂಡು ತನ್ನ ವಿದ್ಯೆಗಳೆಲ್ಲ ಹೇಳ್ಕೊಟ್ಟ. ಆದ ನಂತರ ಏನು ವಿದ್ಯೆ ಎಲ್ಲ ಆಯ್ತಲ್ಲ, ಮುಗೀತು. ಈಗ ಏನು ಮಾಡಬೇಕು? ಗುರುದಕ್ಷಿಣ. ಹೌದು, ಗುರುದಕ್ಷಿಣ ಅಂದರೆ ದೃಪದನನ್ನು ಬದುಕಿದ್ದಾಗ ಯುದ್ಧದಲ್ಲಿ ಸೋರಿಸಿ ಹಿಡ್ಕೊಂಡು ಬಾ, ಅದೊಂದೇ ಗುರುದಕ್ಷಿಣ. ಇದೇನು ಗುರುದಕ್ಷಿಣಪ್ಪ? ಅವರನ್ನು ಹೊಡೆದು ಬಾ, ಇದೇ ನನ್ನ ಗುರುದಕ್ಷಿಣ ಅಂದರೆ ನಿಮ್ಗೆ ಇಷ್ಟವಾಗ್ತದೆ. ನಾವು ಮಹಾಭಾರತ ಎಲ್ಲ ಹೇಳ್ಕೊಟ್ಟಿದ್ವಿ. ಕೇಳ್ಕೊಂಡ ನಂತರ ಗುರುದಕ್ಷಿಣೆ ಅಂದರೆ ಅಲ್ಲೊಬ್ಬರು ಯಾರಾದರೂ ಇರುತ್ತಾರೆ, ಬಸ್ ಸ್ಟ್ಯಾಂಡ್ ಅದನ್ನು ಇಬ್ಬರನ್ನು ಹೊಡೆದು ಬನ್ನಿ ಅಂದರೆ ಅದೇ ಗುರುದಕ್ಷಿಣ ಅಂದರೆ ನೀವು ಹೇಗಿರುತ್ತದೆ? ಚೆನ್ನಾಗಿರುತ್ತೆ. ಒಬ್ಬರನ್ನು ಹಿಡ್ಕೊಂಡು ಬಾ ಅಂದರೆ ಅದು ಗುರುದಕ್ಷಿಣ ಆಗುತ್ತದೆ. ಈ ದ್ವೇಷವನ್ನು ಹೀಗೆ ಮಾಡುವುದ? ಅವನ್ನು ಹೋಗಿ ಸೋಲಿಸಿ ಅವರನ್ನು ಹಿಡ್ಕೊಂಡು ಬಾ, ಅದೇ ನನ್ನ ಗುರುದಕ್ಷಿಣ. ಆಯಿತು, ಅವರು ಗುರುಗಳು ಹೇಳಿದ್ದಾರಲ್ಲ, ನಾವು ಮೊದಲೇ ಪ್ರತಿಜ್ಞೆ ಮಾಡಿದ್ವಿ, ತಪ್ಪಲ್ಲ ಎಂದು ಪಾಂಡವರು ಹೋಗಿಬಿಟ್ಟರು. ಅವರನ್ನು ಸೋಲಿಸಿ ಹಗ್ಗದಿಂದ ಕಟ್ಟಿ ರಥೆಯಲ್ಲಿ ಹಾಕಿ ತಂದು ಬಿಟ್ಟರು. ಗುರುಗಳೇ, ನಿಮ್ಮ ಗುರುದಕ್ಷಿಣ ತಂದಿದ್ದೇವೆ, ತಗೋ ಎಂದು ಹೇಳಿ. ದ್ರೋಣಾಚಾರ್ಯ ಬಂದ. ಚೆನ್ನಾಗಿದ್ದೀಯಾ ಮಾತಾಡಿಸ್ದ. ದೃಪದನಿಗೆ ಇನ್ಸಲ್ಟ್ ಮೇಲೆ ಇನ್ಸಲ್ಟು. ಹಗ್ಗದಿಂದ ಕಟ್ಟಿ ಅಲ್ಲಿ ಮೇಲೆ ಕೆಳಗೆ ಹಾಕಿದ್ದಾರೆ, ಅವರು ಹೀಗೆ ಬಿದ್ದಿದ್ದ. ನೋಡಪ್ಪ ಎಷ್ಟು ಇನ್ಸಲ್ಟ್ ಭಯಂಕರವಾಗಿ. ಆ ದ್ರೋಣನ ಬುದ್ಧಿ ಕೆಲವು ಸ್ವಲ್ಪ ಇರ್ತದೆ. ಹಾಗೆ ಅವನು ಸ್ವಲ್ಪ ತಪ್ಪು ಮಾಡಿದ ನಿಜ, ಅವನೇನು ದೃಪದ ಮಾಡಿದ್ದು ಸರಿಯೇನು ಅನ್ನಿಸ್ತಾ ಇಲ್ಲ, ಅವ್ರು ಮಾಡಿದ್ದು ತಪ್ಪೇ. ಬಟ್ ತಪ್ಪಕ್ಕೆ ಅನುಗುಣವಾಗಿ ಶಿಕ್ಷೆ ಇರಬೇಕೇ ಹೊರತು ತಪ್ಪು ಸಣ್ಣದು, ಇವನು ಮಾಡುವ ಶಿಕ್ಷೆ ದೊಡ್ಡದಾಯಿತು. ತಪ್ಪುಕ್ಕಿಂತ ದೊಡ್ಡದು ಹಗೆ. ಏಕೆಂದರೆ ಇವರಿಗೆ ದ್ವೇಷ ಇದೆ, ಹಗ ಇದೆ. ಹಗೆ ಇದ್ದರೆ ಇವರಿಗೆ ಅಹಂಕಾರ ನೊಂದುಕೊಂಡಿತ್ತು, ಅದಕ್ಕೋಸ್ಕರ ಅತಿಯಾಗಿ ಮಾಡ್ತಾ ಇದ್ದಾನೆ. ಟೈಮ್ ಆಯಿತಾ ಏನು? ಹೌದು, ಟೈಮ್ ಆಯಿತು, ಸ್ವಲ್ಪ ಹೇಳ್ತೀನಿ. ಸೊ ಅವನು ಅದು ಮಾಡಿದ, ಆವಾಗೆಲ್ಲ ಮಾತಾಡಿದ. ನೀವು ನೋಡಿ, ರಾಜನಲ್ಲದವನು ಇನ್ನೊಬ್ಬರಿಗೆ ಮಿತ್ರ ರಾಜ ಆಗಲ್ಲ. ಈಗ ನೋಡಿ, ನಿನ್ನ ರಾಜ್ಯವೆಲ್ಲ ನಾನೇ ತಗೊಂಡು ಬಿಟ್ಟೆ, ನಾನೇ ರಾಜ. ನಿಮಗೆ ರಾಜ್ಯವಿದೆಯಾ? ನಿನಗೆ ರಾಜ್ಯವಿಲ್ಲವಲ್ಲ, ಅರ್ಧ ನಾನು ತೊಗೊಳ್ತೀನಿ, ಬೇಕಾದರೆ ಅರ್ಧ ಕೊಡ್ತೀನಿ. ಮಿತ್ರನಾಗ್ತೀಯಾ? ನಾನೇ ರಾಜ, ನಾನೂ ರಾಜ, ಈಗ ನೀನು ರಾಜ. ರಾಜನಿಗೆ ಮಿತ್ರನಾಗಬಹುದಲ್ಲ? ಮಾಡ್ತೀನಿ. ಒಬ್ಬನು ಹೇಳಿದ, ಕಾರಿಲ್ಲದವನು ಇನ್ನೊಬ್ಬರಿಗೆ ಕಾರ್ ಇರುವವನಿಗೆ ಮಿತ್ರನಾಗಲ್ಲ ಅಂದರೆ ಅವರೇನು ಹೇಳಿದ? ಸ್ವಲ್ಪ ನಿಮ್ಮ ಕಾರ್ ಹೇಗಿದೆ ನೋಡ್ತೀನಿ, ಕೆಳಗೆ ಇಳಿಯೋ ಎಂದು ಹೇಳಿದ. ಅವರು ಕೆಳಗೆ ಇಳಿದ. ಇವರು ಹತ್ತಿಬಿಟ್ಟು ಡೋರ್ ಹಾಕ್ಕೊಂಡು ಹೋಗಿಬಿಟ್ಟ. ನಾನು ಕಾರ್ ತೊಗೊಂಡು ಬಿಟ್ಟೆ, ಈಗ ನಾನು ಕಾರ್ನಂತನ ಆಗಿಬಿಟ್ಟೆ. ನೀವು ಮಿತ್ರನಾದರೆ ಕಾರ್ ಕೊಡ್ತೀನಿ, ಇಲ್ಲದ್ರೆ ಕೊಡಲ್ಲ. ಹೀಗೆ ಕಾರ್ ತೊಗೊಂಡೇ ಹೋಗ್ತೀನಿ ನಾನು. ಏನು ಹೇಳ್ತೀವಿ ಮಾಡ್ಕೊ. ಹಾಗೆ ಹೇಳಿದ್ದರೆ ಹೇಗಾಗ್ತದೆ? ಹಾಗೇ ಇದೆ. ನಾನು ಕಾರ್ ತೊಗೊಂಡಿದ್ದೀನಿ, ಕಾರ್ ಇರುವವನಿಗೆ ಇನ್ನೊಬ್ಬರಿಗೆ ನಾನು ಯಜಮಾನ ಆಗಿಬಿಟ್ಟೆ. ಮಿತ್ರನಾಗ್ತೀಯಾ? ಆಗು, ಇಲ್ಲದಿದ್ದರೆ ಕಾರ್ ಹೋಗ್ತದೆ. ಕಳ್ಳನಿಗೆ ಕಾರ್ ಇರುತ್ತದೆ, ಯಜಮಾನನಿಗೆ ಕಾರ್ ಇರುತ್ತದೆ, ಇಬ್ಬರಿಗೆ ಇರುತ್ತದೆ. ಕಳ್ಳನಿಗೆ ಚಿನ್ನ ಇರುತ್ತದೆ, ಯಜಮಾನಿಗೆ ಚಿನ್ನ ಇರುತ್ತದೆ, ಇಬ್ಬರಿಗೆ ಇರುತ್ತದೆ. ಮಿಕ್ಕ ಜನರಿಗೆ ಯಾರಿಗಿರಲ್ಲ, ಕಳ್ಳನಿಗೆ ಇರುತ್ತದೆ. ತಥೋ ದ್ರೋಣೋ ಬ್ರವೀದ್ ಭೂಯೋ ವೇತನಾರ್ಥಮಿದಂ ವಚಃ ಪಾರ್ಶ್ವತೋ ದೃಪದೋ ನಾಮ ಛತ್ರವತ್ಯಾನ್ನರೇಶ್ವರಃ ತಸ್ಯಾಪಕೃಷ್ಯ ತದ್ರಾಜ್ಯಂ ಮಮ ಶೀಘ್ರಂ ಪ್ರದೀಯತಾಂ ತತಃ ಪಾಂಡುಸುತಾಪಂಚ ನಿರ್ಜಿತ್ಯ ದೃಪದಂ ಯದಿ ದ್ರೋಣಾಯ ದರ್ಶಯಾಮಾಸುರ್ಬುದ್ಧ್ವಾಸಸ್ಯಚಿವಂತದೇ. ಅದೆಲ್ಲ ಯುದ್ಧ ಸೋಲಿಸುವುದೆಲ್ಲ ಹೇಳ್ತಾ ಇದ್ದಾರೆ. ಸೊ ದ್ರೋಣ ಉವಾಚ ಪ್ರಾರ್ಥಯಾಮಿ ತ್ವಯಾ ಸಖ್ಯಂ ಪುನರೇವ ನರಾಧಿಪ. ನೋಡಿ, ಮಿತ್ರ ಹೇಳಿದ್ದೀಯಲ್ಲ, ನಾನು ಮಿತ್ರನಾಗಿದ್ದೇನೆ.
ಏಕೆ ನಾನೀಗ ರಾಜನಾಗಿದ್ದೀನಿ ಮೈತ್ರಾಗು. ರಾಜ ಕಿಲನೋ ರಾಜ್ಞ ಸಖಾ ಭವಿತುಮರ್ಹತಿ ಅತ ಪ್ರಯತಿತಂ ರಾಜ್ಯೆ ಯಜ್ಞಸೇನಮಯಾ ತವ ರಾಜಾಸಿ ದಕ್ಷಿಣೇ ಕೂಲೆ ಭಾಗೀರಥ್ಯಾಮಹಮುತ್ತರೇ. ಗಂಗಾಕ್ಕೆ ಉತ್ತರ ದಿಶಾ ನಾನು, ದಕ್ಷಿಣ ದಿಶಾ ನೀನು. ಭಾಗೀರಥಿ ಅಂದರೆ ಗಂಗಾ ನದಿಗೆ ಉತ್ತರವೆಲ್ಲ ನಾನೇ ರಾಜ, ದಕ್ಷಿಣವೆಲ್ಲ ನೀನು. ಪಾಂಚಾಲ ದೇಶಕ್ಕೆ, ಪಾಂಚಾಲ ಅಂದರೆ ಪಂಜಾಬ್ನಲ್ಲಿದ್ದ ಆ ಕಾಲದ ಪಂಜಾಬ್ ಈಗ ಹೆಸರು, ನಂತರ ಹಿಂದಿನ ಪಾಂಚಾಲ ತುಂಬ ಹಿಂದೆ ಅಂದರೆ 5,000 ವರ್ಷ. ಹಬ್ಬ ಎಷ್ಟು ಬದಲಾಯಿಸಿತ ಏನು. ಬ್ರಾಹ್ಮಣ ವಾಚ ಅಸತ್ಕಾರಸ್ಸ ಸ್ವಮಹಾನ್ ಮುಹೂರ್ತಮಪಿ ತಸ್ಯತು ನವ್ಯೇತಿ ಹೃದಯಾದ್ ರಾಜ್ಞೋ ಧರ್ಮನಾ ಸಕೃಶೋ ಭವತ್. ರಾಜರಿಗೆ ಅಷ್ಟು ಹಗೆ ಇರುತ್ತದೆ, ಬ್ರಾಹ್ಮಣರಿಗೆ ಇಷ್ಟು ಹಗೆ ಇರಬಾರದು. ಕ್ಷತ್ರಿಯರಿಗಿರುತ್ತದೆ, ಮಿಕ್ಕ ಇರಬಹುದಂದರೆ ಅವರವರದು. ಬಟ್ ಬ್ರಾಹ್ಮಣರು ಇಷ್ಟು ಹಗೆ ಇಟ್ಕೊಳ್ಳಬಾರದು. ಅಪಮಾನಗಳನ್ನು ಬೇಗಿ ತಕ್ಷಣವೇ ಮರೆತು ಹೋಗಿ ಮತ್ತೆ ಹಿಂದಿನ ಹಾಗೆ ನಡ್ಕೊಳ್ಳಬೇಕು, ಅಷ್ಟು ದ್ವೇಷ ಇಟ್ಕೊಳ್ಳಬಾರದು. ಅದು ಹೇಳಿದ್ದೆ. ನವ್ಯೇತಿ ಹೃದಯಾತ್ ರಾಜ್ಞೋ ಧರ್ಮನ. ಅದರಿಂದ ದೃಪದ ಒಪ್ಪಿಕೊಂಡು, ಅಪಮಾನ ಒಪ್ಪಿಕೊಂಡು ಆಯಿತು ಎಂದು ಒಪ್ಕೊಳ್ತೀನಿ, ನಿಮಗೆ ಮಿತ್ರನಾಗ್ತೀನಿ ಆಹಾ ಎಂದು ಮುಖಸ್ತುತಿ ಮಾಡಿ ಹೋದ. ಬಟ್ ಮನಸ್ಸಿನಲ್ಲಿ ಮಾತ್ರ ದ್ರೋಣಾಚಾರ್ಯ ಮೇಲೆ ಕೋಪ ಇಟ್ಕೊಂಡ. ಅವನು ಬಂದು ಮುಂದಿನ ಅಧ್ಯಾಯ ಮುಗಿಯಿತು. ಈಗ ಮತ್ತೆ 166 ಅಲ್ಲವೇ ಮುಂದಿನ ಅಧ್ಯಾಯ. ಅಮರ್ಷಿ ಕರೆಕ್ಟ್ 166 ಗೀತಾ ಪ್ರೆಸ್ 166. ಮಿಕ್ಕದು ನಾಳೆ ಹೇಳೋಣ. 155 ಬೋರಿ. ಅಮರ್ಷಿ ದೃಪದ ಬಂದು ಒಂದು ಯಜ್ಞ ಮಾಡ್ತಾನೆ. ಆ ಯಜ್ಞ ಏನೇನು ಮಾಡ್ತಾನೆ, ಹೇಗೆ ಮಾಡ್ತಾನೆ, ದೃಷ್ಟದ್ಯುಮ್ನ ಮತ್ತು ಯಾರು ದ್ರೌಪದಿ ಇವರಿಬ್ಬರು ಹೇಗೆ ಹುಟ್ಟುತ್ತಾರೆ, ಅದೊಂದು ಯಜ್ಞ ಇದೆ. ಅದು ಹೇಗೆ ಅದೆಲ್ಲ ನೋಡೋಣ. ನೀವು ತಿಳ್ಕೊಂಡ್ಬಿಟ್ಟು ಯಜ್ಞ ಮಾಡಿ ನೀವು ಮಕ್ಕಳು ಹಾಗೆ ಪಡ್ಕೊಳ್ಳಬೇಡಿ. ಹಾಗೆ ಪಡ್ಕೊಂಡ್ರೆ ಮತ್ತೆ ಏನು, ಮತ್ತೆ ಅವ್ರು ಇವನು ಬರ್ತಾನೆ, ಏನು ದುರ್ಯೋಧನ ಬಂದು ಮತ್ತೆ ಏನೇನೋ ಗಲಾಟೆ ಮಾಡ್ತಾನೆ. ಆಯಿತು, ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.